ನಮಸ್ಕಾರ ವೀಕ್ಷಕರೇ. ಇಂದು ಕರ್ನಾಟಕದಾದ್ಯಂತ, ಭಾರತದಾದ್ಯಂತ, ಅದರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಭಾರತದ ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಮೆರುಗನ್ನು ತಂದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬದ ಜಯಂತಿಯನ್ನು ನಾವೆಲ್ಲರೂ ಕೂಡ ಚಿತ್ರರಂಗದ ಜೊತೆಯಲ್ಲಿ ಕೂಡ ಅಭಿಮಾನ ದೇವರುಗಳು ಕೂಡ ಇವತ್ತು ಬಹಳಷ್ಟು ಸಂಭ್ರಮದಿಂದ ಸಡಗರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ವಿಶೇಷವಾಗಿ ಈ ಚಾಮರಾಜನಗರದ ಭಾಳಷ್ಟು ಆ ಕುಟುಂಬದ ಜೊತೆ ಒಡನಾಟವನ್ನು ಹೊಂದಿರುವಂಥ ಗೆಳೆಯರು ಹಾಗೂ ಭಾಳಷ್ಟು ಲೇಖನಗಳನ್ನು ಬರೆದು ಹೆಸರುವಾಸಿಯಾಗಿರುವಂಥ ಲಕ್ಷ್ಮೀ ನರಸಿಂಹವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ. ಅವರ ಒಡನಾಟದ ಅನುಭವಗಳನ್ನು ನಾವು ಹೇಳಿ ತಿಳ್ಕೊಳ್ಳೋಣ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಣ್ಣವರು ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರು. ಹಾಗಾಗಿ ಕೂಡ ಅಭಿಮಾನದ ದೇವರ ಏನ್ ಹೇಳಿದ್ವು ಅವರ ಮನದಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಅವ್ರಿಗೆ ಬಹಳಷ್ಟು ಬಿರುದುಗಳನ್ನ ಕೊಟ್ಟರು ಅಭಿಮಾನಿಗಳು. ರಸಿಕರ ರಾಜ, ಪದ್ಮಭೂಷಣ, ಅನೇಕ ಬಿರುದುಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಚಾಮರಾಜನಗರದಲ್ಲಿ ಇವತ್ತು ಒಂದು ಭೂಪಟದಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲತಃ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರೇ ಕಾರಣ. ಯಾಕಂದ್ರೆ ಈ ಭೂಪಟದಲ್ಲಿ ಚಾಮರಾಜನಗರದಂತ ಗುರುತನ್ನ ಗುರುತು ಮಾಡ್ಕೋಬೇಕಾದ್ರೆ ಅದು ಕೂಡ ಗಾಜನೂರನ್ನ ಅಣ್ಣವರ ಹುಟ್ಟೂರಾಗಿರೋದ್ರಿಂದ ನಾವು ಇವತ್ತು ಇಲ್ಲಿ ಮಾತನಾಡಬೇಕಾದಂತ ಸಂದರ್ಭ ಇದೆ. ಮತ್ತೆ ಇಡೀ ಚಿತ್ರರಂಗವೇ, ಇಡೀ ದೇಶವೇ ಇವತ್ತು ಅವ್ರ ಬಗ್ಗೆ ಮಾತನಾಡುವಂಥ ದಿನ. ನೀವು ಬಹಳಷ್ಟು ಹತ್ತಿರದಿಂದ ಒಡನಾಟವನ್ನ ಹೊಂದಿದಂತ ವ್ಯಕ್ತಿ. ಬಾಲ್ಯದಿಂದಲೂ ಕೂಡ ನೀವು ಅವರ ಗೆಳೆತನವನ್ನ, ಅವರ ಕುಟುಂಬದ ಜೊತೆ ಒಡನಾಟವನ್ನ ಹೊಂದಿದ್ರಿ. ಹಾಗಾಗಿ ಅವರ ವ್ಯಕ್ತಿತ್ವ ಹೇಗಿತ್ತು ನೀವು ಕಂಡಂತೆ? ನನಗೆ ರಾಜ್ಕುಮಾರ್ ಅವರು ಅವರ ಬಗ್ಗೆ ಅಭಿಮಾನ ಬಾಲ್ಯದಿಂದಲೂ ಬಂದಿತ್ತು. ನಾನು 5 ವರ್ಷ ಹುಡುಗನಾಗಿದ್ದಾಗ ಅವರ ಬೂಕೈಲಸ ಸಿನಿಮಾ ನೋಡಿ ಅವರ ಬಗೆಗೆ ಬಹಳ ಒಂದು ಪ್ರಭಾವಿತನಾದೆ. ನಾನು ಈ ವ್ಯಕ್ತಿಯನ್ನು ನೋಡ್ಬೇಕಲ್ಲ ಮಾತಾಡ್ಬೇಕಲ್ಲ ಅಂತಿತ್ತು. ಗಾಜನೂರು ಬಹಳ ಹತ್ತಿರದಲ್ಲಿದ್ದರೂ ನನಗೆ ಗಾಜನೂರಿಗೆ ಹೋಗೋ ಅವಕಾಶ ಬಂದಿರಲಿಲ್ಲ. ಒಂದ್ಸತಿ ರಾಜ್ಕುಮಾರ್ ಅವರು ನನಗೆ ಶ್ರಾವಣ ಬಂತು ಶೂಟಿಂಗ್ನಲ್ಲಿ ಕುದುರೆಮುಖದಲ್ಲಿ ಸಿಕ್ಕಿದ್ರು. ನನಗೆ ಕುದುರೆಮುಖದಲ್ಲಿ ಭೇಟಿ ಆದಾಗ ನಾನು ಚಾಮರಾಜನಗರದವನು ಅಂತ ಹೇಳಿದಾಗ ಸುತ್ತ ಇದ್ದ ಅಭಿಮಾನಿಗಳನ್ನ ದೂರ ಸರಿಸಿ ನನ್ನನ್ನ ಪಕ್ಕ ಹೇಳ್ಕೊಂಡು ಚಾಮರಾಜನಗರ ಚೆನ್ನಾಗಿದೆಯಾ, ಮಳೆ ಆಯ್ತಾ, ಚಿಕ್ಕೊಳಗೆ ನೀರು ಬಂತ ಅಂತ ಒಂದು ಮಾತು ಕೇಳ್ತಿದ್ರು. ಅಂದ್ರೆ ಈ ಭಾಗದ ಬಗ್ಗೆಗೆ ಅವ್ರಿಗೆ ಎಲ್ಲಿದ್ರು ಒಂದು ಕಾಳಜಿ ಇತ್ತು ಅವ್ರಿಗೆ, ರಾಜ್ಕುಮಾರ್. ಅವತ್ತು ಒಂದು 5 ನಿಮಿಷ ಭೇಟಿ. ಅವತ್ತು ಕುದುರೆಮುಖದ ಒಂದು ಇಂಜಿನಿಯರ್ ಅವರ ಒಂದು ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮ ಅದು. ಅಲ್ಲಿ ಭೇಟಿ ಮಾಡಿದ 5 ನಿಮಿಷ ಅಷ್ಟೇ. ಅಷ್ಟೊತ್ತಿಗೆ ಭಾರತವನ್ನವ್ರು ಬಂದರು. ಶೂಟಿಂಗ್ ಆಯಾಸದಲ್ಲಿದ್ದ ರಾಜ್ಕುಮಾರ್ ಮತ್ತೆ ರೂಮ್ಗೆ ಹೋಗಿ ಸೇರ್ಕೊಂಡ್ರು. ಮತ್ತೆ ನೋಡೋಕ್ಕಾಗಿರಲಿಲ್ಲ. ನೋಡಿ 26/4/86ರಲ್ಲಿ ನಾನು ರಾಜ್ಕುಮಾರ್ನ ಅಧಿಕೃತವಾಗಿ ಗಾಜನೂರಿನಲ್ಲಿ ಭೇಟಿಯಾದ ದಿನ ಅವತ್ತು. ಯಾಕಂದ್ರೆ ಅವರು 24, ಅವರು ನಿಮಗೆಲ್ಲ ಗೊತ್ತಂಗೆ ಅವರು ರಾಜ್ಕುಮಾರ್ ಅವರ ಹುಟ್ಟಿದ ಬೈಬಲ್ 24. ಅದು ವಿಶ್ವವ್ಯಾಪಕ ಆಗೋಕ್ಕೆ ಮುನ್ನ ರಾಜ್ಕುಮಾರ್ ಅವರು ಹುಟ್ಟಿದ ಆಚರಿಸ್ತಿದ್ದು ಗಾಜನೂರ್ಲೇನೆ. ಅದು ಅವ್ರ ತಾಯಿಯವರ ಕಾಲು ಬುಡದಲ್ಲೇ. ಯಾಕಂದ್ರೆ ಲಕ್ಷ್ಮಣರು ಇಲ್ಲೇ ಗಾಜನೂರ್ಲೇ ಇರ್ತಿದ್ರು. ಆ ಸಮಯದಲ್ಲಿ ಉಗಾದಿ ಹಬ್ಬ ಇದೆಲ್ಲ ಅನುಸರಿಸ್ಕೊಂಡು ಅವ್ರು ಒಟ್ಟಿಗೆ ಗಾಜನೂರು ಬಂದ್ಬಿಡೋರು. ಗಾಜನೂರು ಬಂದಾಗ ಅವ್ರ ತಾಯಿ ಜೊತೆಲಿದ್ದು ಕಾಲ ಕಳೆದು ನಂತರ ಒಂದು 2 ದಿವಸ ಇದ್ದು ಹೊರಟವರು. ನಾನು ಬಹಳ ವರ್ಷಗಳಿಂದ ಅಪೇಕ್ಷಿಸಿದ ಒಂದು ಭೇಟಿ ಅವತ್ತು ನನಗೆ 26/4/86 ದಿವಸ ದೊರಕಿತು. ಅಲ್ಲಿವರೆಗೆ ನನ್ನ ಮನಸ್ಸಲ್ಲಿದ್ದ ರಾಜ್ಕುಮಾರ್ ಬಗೆಗಿನ ಚಿತ್ರಗಳು, ಅಭಿಮಾನಗಳು ಎಲ್ಲವೂ ಕಟ್ಟೆ ಹೊಡಿತವತ್ತು. ಕಟ್ಟೆ ಹೊಡೆದು ರಾಜ್ಕುಮಾರ್ ಜೊತೆ 1.5 ಗಂಟೆ ಮಾತಾಡೋ ಒಂದು ಅವಕಾಶ ಸಿಕ್ತು ಅವ್ರಿಗೆ. ಅವರ ಸಿನಿಮಾಗಳ ಬಗ್ಗೆ ವಿಮರ್ಶೆ ಮಾಡಿದೆ, ಅವರ ವ್ಯಕ್ತಿತ್ವದ ಬಗ್ಗೆ ವಿಮರ್ಶೆ ಮಾಡಿದೆ, ಸಿನಿಮಾಗಳ ಪ್ರಭಾವದ ಬಗ್ಗೆ ವಿಮರ್ಶೆ ಮಾಡಿದೆ. ರಾಜ್ಕುಮಾರ್ ಅವರು ಇಂಥ ಮಾತುಗಳು ಎಷ್ಟೇ ಹೇಳಿರ್ತಾರೆ, ಆದರೂ ಅವ್ರು ರಾಜ್ಕುಮಾರ್ ನನ್ನ ಮಾತನ್ನು ಬಹಳ ಹೊಸದಾಗಿ ಕೇಳಂಗೆ ಒಂಥರ ತದೆ ಕಚ್ಚಿದಿಂದ ಆಲಿಸಿದ್ರು ಅವರು. ನಂತರ ಗಾಜನೂರಿನ ರೋಡ್ ನನಗೆ ಗೊತ್ತಾಗೋಯ್ತು. ತಾಳ್ವಾಡಿಗೆ ಹೋಗೋದು, ತಾಳ್ವಾಡಿಯಿಂದ ಗಾಜನೂರ್ಗೆ ಹೋಗೋದು ಗೊತ್ತಾಯ್ತು. ರಾಜ್ಕುಮಾರ್ ಬರ್ತಾರೆ ಅನ್ನೋ ಸುದ್ದಿ ನನಗೆ ಕೃಷ್ಣ ಟಾಕೀಸಲ್ಲಿ ಗೊತ್ತಾಗೋದು. ಕೃಷ್ಣ ಟಾಕೀಸ್ ಅಂತ ಇಲ್ಲಿ ಚಂದ್ರಪ್ಪನವರಿದ್ರು. ಅಲ್ಲಿ ನಮ್ಮ ಸೋದರ ಮಾವ ಪಾಪಣ್ಣಿ ಅಂತ ಒಬ್ರು ಕೆಲಸ ಮಾಡ್ತಿದ್ರು ಮ್ಯಾನೇಜರ್ ಆಗಿ. ಅವರು ನನಗೆ ಸುದ್ದಿ ಕೊಡೋರು, ರಾಜ್ಕುಮಾರ್ ಬಂದಿಯಾನೆ ಅಂತ ಅಂದ್ಬಿಡೋರು. ನನಗೆ ಗೊತ್ತಾದ ತಕ್ಷಣ ನಾನು ಇಲ್ಲಿಂದ ಸ್ಕೂಟರ್ ತಗೊಂಡು ಸೈಕಲ್ಲಲ್ಲಿಗೆ ಗಾಜನೂರ್ಗೆ ಕೊಟ್ಟೋಗೋದು. ಹೋಗಿ ರಾಜ್ಕುಮಾರ್ ಜೊತೆ ಓಡಾಡೋದು, ವಾಕಿಂಗ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೀವಿ ನಾವು. ಒಂದು ಹಂತದಲ್ಲಿ ರಾಜ್ಕುಮಾರ್ ಜೊತೆ ನಾನು ಬರೀ ಸಿನಿಮಾಗಳೇ ಮಾತಾಡೋದು ತಪ್ಪಾಗುತ್ತೆ ಅಂತ ತಿಳ್ಕೊಂಡು ಬೇರೆ ವಿಚಾರಗಳು ಮಾತಾಡಕ್ಕೆ ಶುರು ಮಾಡಿದೆ. ಆಮೇಲೆ ರಾಜ್ಕುಮಾರ್ ಸಿನಿಮಾಗಳ ಬಗ್ಗೆ ಒಂದು ವಿಮರ್ಶೆಗಳು ಮಾಡಕ್ಕೆ ಶುರು ಮಾಡಿದೆ. ಅವಾಗ ಅದು ಬಹಳ ಇಷ್ಟ ಆಯ್ತು ರಾಜ್ಕುಮಾರ್ಗೆ. ಈಗ ಅವ್ರ ಮನೆ ಏನು ಕಟ್ಟಿಯಾರ ಹೊಸ ಮನೆ, ಆ ಹೊಸ ಮನೆ ಮೊದಲು ಜಮೀನಾಗಿತ್ತು. ಅಲ್ಲಿ ಫಸ್ಟು ಕಬ್ಬು ಬಾಡೆ ಇದೆಲ್ಲ ಬೆಳೀತಾ ಇದ್ರು. ಆ ಜಮೀನಲ್ಲಿ ಒಂದು ದಿಣ್ಣೆ ಐತೆ. ಆ ದಿಣ್ಣೆಯಲ್ಲಿ ಕೂತ್ಕೊಳ್ಳೋರು. ನಾವು ಅವ್ರ ಕಾಲ್ ಕೆಳಗೆ ಕೂತ್ಕೊತಿದ್ದೆಣ್ಣು. ಕೂತ್ಕೊಂಡು ಅವ್ರು ಮಾತಾಡಕ್ಕೆ ಶುರು ಮಾಡ್ತಾ ಇದ್ವಿ. ಅವರು ತಮ್ಮ ಅನುಭವಗಳನ್ನ ಹೇಳ್ಕೊಡೋರು, ಸಿನಿಮಾದ ಅನುಭವಗಳು, ಗುಬ್ಬಿ ವೀರಣ್ಣನ ಜೊತೆ ಒಡನಾಟ, ಹಾಗೆ ಇನ್ನೂ ಹಲವಾರು ಒಂದು ಚಿತ್ರರಂಗದ ಇದನ್ನ ಹೇಳ್ಕೊಂಡು ಕಡೆಗೆ ಗಾಜನೂರ್ ಬಗ್ಗೆ ಮಾತಾಡ್ಕೊಂಡು ಸುಮಾರು 1.5 ಗಂಟೆ ಅವ್ರ ಜೊತೆ ಕಾಲ ಕಳೀತಿದ್ದೆ ನಾನು. ಕಾಲ ಕಳೆದ ನನಗೂ ಅವ್ರಿಗೊಂದು ಹೊಸ ಅನುಭವ ಆಗೋದು. ಅವರು ನನ್ನಲ್ಲಿದ್ದ ಒಂದು ಅಭಿಮಾನದ ಇದನ್ನ ಅವ್ರು ಸ್ವೀಕಾರ ಮಾಡ್ಕೊಳ್ಳೋರು.
ಅದು ಬಹಳ ಖುಷಿ. ಇನ್ನೊಂದು ಅವರ ವ್ಯಕ್ತಿತ್ವ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು 2 ಸತಿ ಅಬ್ಸರ್ವ್ ಮಾಡಿದ್ದೀನಿ. ಒಂದ್ಸತಿ ಗಾಜ್ನೂರಿಗೆ ಬರ್ಬೇಕಾದ್ರು ತಾಳ್ವಾಡಿ ಗಾಜ್ನೂರ್ಗಳ ಮಧ್ಯೆ ಒಂದು ಅಪ್ ಬಿಡುತ್ತೆ. ಆ ಅಪ್ಪಲ್ಲಿ ನಿಂತ್ಕೊಂಡ್ರು, ಕಾರಿಂದ ಇಳಿದ್ಬಿಟ್ಟವ್ರು. ಬೆಂಗಳೂರಿಂದ ಬಂದಾಗ ಕಾರಿಂದ ಇಳಿದು ಒಂದ್ಸತಿ ಆ ನೆಲಕ್ಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆ ನೆಲವನ್ನು ಕಣ್ಣು ಹೊತ್ಕೊಂಡು ಅನಂತರ ಗಾಜ್ನೂರು ಪ್ರವೇಶ ಮಾಡೋರು. ಪುನಃ ವಾಪಸ್ ಅವರು ಹೋಗ್ಬೇಕಾದ್ರೆ ಅದೇ ಜಾಗದಲ್ಲಿ ನಿಂತು ಮತ್ತೊಮ್ಮೆ ಗಾಜ್ನೂರಿಗೆ ಕೈ ಮುಗಿದು ಮತ್ತೆ ಯಾವತ್ತಪ್ಪ ನಿನ್ನ ದರ್ಶನ ಕೇಳ್ಕೊಂಡು ಅವ್ರ ಮನಸ್ಸಲ್ಲಿ ಮತ್ತೆ ಕಾರತ್ತಿ ಬೆಂಗಳೂರು ಹೊರಟವರು. ಇದು ಒಂದು ನೋಡಿದ್ದವ್ರು ಇದು ವಿಚಾರ. ಆ ಗಾಜ್ನೂರ್ ಅವ್ರಿಗೆ ಯಾತಕ್ಕೆ ಅಂತಂದ್ರೆ ಅವ್ರ ತಾಯಿ ಮನೆ, ಅದು ತಂದೆ ಮನೆ ಸಿಂಗಾನೆಲ್ಲೂರು. ಅವರು ಇಲ್ಲೇ ತಾಯಿ ಮನೇಲೆ ಬೆಳೆದಿದ್ದರಿಂದ ಅವ್ರಿಗೆ ಗಾಜ್ನೂರ ಜನ್ಮಭೂಮಿ ಆಗೋಯ್ತು, ಆ ಕರ್ಮಭೂಮಿ ಅದೇ ಆಗೋಯ್ತು, ಆ ತಪಭೂಮಿ ಅಲ್ಲೇ ಆಗೋಯ್ತು ಅವರು. ಅಂತಹ ವರನಟ ರಾಜ್ಕುಮಾರ್ ಅವರು ಬೆಂಗಳೂರಿನಲ್ಲಿ ಅವ್ರಿಗೆ ಮುತ್ಕೊಳ್ಳೋ ಅಭಿಮಾನಿಗಳಿರ್ತಿದ್ರು. ಅವರು ಮನೆಯಿಂದ ಈಚೆ ಬಂದು ಸಾಕು 1000 ಜನ ಮುತ್ಕೊಳ್ಳೋರು, ಆಟೋಗಳು ಕೇಳೋರು. ಆದ್ರೆ ಗಾಜ್ನೂರು ತಾಳ್ವಾಡಿಗಳಲ್ಲಿ ಆ ಒಂದು ಅವ್ರಿಗೆ ಇರಲಿಲ್ಲ, ಅದು ಆರಾಮಾಗಿರುತ್ತೆ. ಅಲ್ಲಿಂದ ಒಂದು ರೌಂಡ್ ಹೆಚ್ಚು 3 ಕಿಲೋಮೀಟರ್ ವಾಕಿಂಗ್ ಮಾಡೋರು. ಎಲ್ಲಿಂದ ತಾಳ್ವಾಡಿಯ ದಿಣ್ಣೆಂದು ಹಿಡಿದು ಒಂದು ರೌಂಡ್ ಹೊಸೂರು ದೊಡ್ಡ ಗಾಜ್ನೂರು ಬಂದು, ದೊಡ್ಡ ಗಾಜ್ನೂರು ಸ್ಕೂಲ್ ಹತ್ರ ಒಂದು ಹಳ್ಳ ಹರಿಯುತ್ತೆ. ಆ ಹಳ್ಳದಲ್ಲಿ ಇಳಿದು ನಾವು ಅಲ್ಲಿಂದ ಮತ್ತೆ ಒಂದು ಹೊಸೂರು ಬಂದು, ಹೊಸೂರು ಒಂದು ಆಂಜನೇಯನ ದೇವಸ್ಥಾನ ಇದೆ, ಅಲ್ಲಿ ಅವರು ಆಂಜನೇಯನ ಪೂಜೆ ಮಾಡ್ಕೊಂಡು ಪುನಃ ವಾಪಸ್ ತಾಳ್ವಾಡಿಗೆ ಬಂದು ತಾಳ್ವಾಡಿಯಿಂದ ಪುನಃ ಗಾಜ್ನೂರ್ನ ಹಳೆ ಮನೆಗೆ ಬಂದು ತಲುಪ್ಕೊಳ್ಳೋರು. ಇದು ಒಂದು 2-3 ಕಿಲೋಮೀಟರ್ ಒಂದು ವಾಕಿಂಗ್. ಅದು ಯಾಕೆ ಮಾಡ್ತಿದ್ರು ಅಂತಂದ್ರೆ ಅಲ್ಲಿ ಅವ್ರಿಗೆ ಬೆಂಗಳೂರಲ್ಲಿ ವಾಕಿಂಗ್ ಮಾಡಕ್ ಆಗ್ತಿರ್ಲಿಲ್ಲ. ಇಲ್ಲಿ ಯಾರು ಅವ್ರನ್ನ ಮಾತಾಡ್ಸಕ್ ಯಾರು ಬರ್ತಿರ್ಲಿಲ್ಲ. ಬಂದ್ರು ದೂರ ನಿಂತ್ಕೊಂಡು ಯಾವ ಬಂದ್ರೆ ಬುದ್ಧಿ ಚೆನ್ನಾಗಿದ್ದೀರಾ ಅಂತ ಕೇಳ್ಕೊಂಡು ಮುಂದೆ ಕೊಟ್ಟವ್ರು ಅಷ್ಟೇ. ಇಲ್ಲಿ ಮುಚ್ಕೋ ಅಭಿಮಾನಿಲ್ಲ. ಅಲ್ಲೇ ಬಂದು ತಾಳ್ವಾಡಿಲಿ ಒಂದು ಹೋಟ್ಲಲ್ಲಿ ನಮಗೂ ಟೀ ಕುಡಿಸಿ ಅವರು ಟೀ ಕುಡ್ಕೊಂಡು ಅಲ್ಲಿ ಮುಂದೆ ಬಂದ್ರು. ಇಲ್ಲಿ ನಿರಾಳತೆ ಇತ್ತು ಇವ್ರಿಗೆ. ಯಾವುದೇ ಸಾಮಾನ್ಯಂತೆ ಇಲ್ಲಿ ವ್ಯವಹಾರ ಮಾಡೋರು. ಅವರು ವಿಸಿಟ್ ಮಾಡ್ತಿದ್ರು 3-4 ಜಾಗಗಳಿಗೆ. ಒಂದು ದೊಡ್ಡ ಆಲದ ಮರ ಅಂತ ಒಂದು ಆಲದ ಮರ ಜಮೀನು ಅಂತಿದೆ. ಈಗೆಲ್ಲ ನಾವು ಅದು ಪವರ್ ಸ್ಟೇಷನ್ ಪಕ್ಕ. ಯಾರು VIP ಬಂದ ಎಲ್ಲ ಫೈಲಿಸೋದು ಅಂತ ಅದಕ್ಕೋಸ್ಕರ ಮನಸ್ಸು ಮಾಡಿ ಅಲ್ಲೊಂದು ಮನೆ ಕಟ್ಟಿದ್ರು. ವೀರದೇವರ ದೇವಸ್ಥಾನ ಹಿಂಭಾಗದ ಮನೆ, ಅಲ್ಲಿ ಅವರ ತಾಯಿ ತಂದೆ ಹೆಸರಲ್ಲಿ ಮನೆ ಕಟ್ಟಿರೋದು. ಅಲ್ಲಿ 2000 ಇಸ್ವಿವರೆಗೆ ಅಂದ್ರೆ ಅವ್ರು ನಟ ಸಾರ್ವಭೌಮ ಆದ್ರು, ಪದ್ಮಭೂಷಣ ಬಂತು, ಡಾಕ್ಟರ್ ಬಂತು, ದಾದಾ ಸಾಹೇಬ್ ಫಾಲ್ಕೆ ಬಂತು 96ರಲ್ಲಿ. ಇಷ್ಟೆಲ್ಲ ಒಂದು ವೈಭವಗಳು ಬಂದ್ರು ಆ ಮನುಷ್ಯ ವಾಸ ಮಾಡ್ತಿದ್ದು ಆ ಮಂಗಳೂರು ಹೆಂಚಿನ ಮನೆಯಲ್ಲಿ, ಹಳೆಯ ಮಂಗಳೂರು ಹೆಂಚಿನ ಮನೆ. ಅಲ್ಲಿ ಅವ್ರು ವಾಸ ಮಾಡ್ತಿದ್ರು. ಮಲ್ಕೋಕ್ ಮಾತ್ರ ದೊಡ್ಡ ಗಾಜ್ನೂರ್ಲಿದ್ದ ಅವರ ಗುಡಿಸ್ಲಿಗೆ ಹೋಗಿ ಮಲ್ಕೊಳ್ಳೋರು. ಅಲ್ಲಿ ಅವ್ರು ಹುಟ್ಟಿ ಗುಡಿಸ್ಲು ಅಂತ ಅಲ್ಲೋಗಿ ಮಲ್ಕೊಂಡವ್ರು ನೆಮ್ಮದಿ ಅಂತ ಹೇಳ್ತಿದ್ರು. ಅಲ್ಲೋಗಿ ಇದು 2 ಮನೆಯಲ್ಲಿ ಅವರ ಹೆಚ್ಚು ಕಮ್ಮಿ 2000 ಇಸ್ವಿವರೆಗೂ ಅಲ್ಲೇ ಅವರ ಜೀವನ ಕಳೀತು. ಅಲ್ಲಿ ಭಾರತಂಬರು ಅಡುಗೆ ಮಾಡೋರು, ಭಾರತಂಬರು ನಿರ್ಮಾಪಕಿರ್ಬೋದು. ಅಲ್ಲಿ ಬಂದು ಅವ್ರು ರಾಗಿ ಮುದ್ದೆ ಕಲಸೋರು. ಆಮೇಲೆ ಭಾನುವಾರ ದಿವಸದಲ್ಲಿ ಸ್ಪೆಷಲ್ ಊಟ ಮಾಡೋರಲ್ಲಿ. ಭಾನುವಾರ ದಿವಸ ನಾವು ಹೋಗ್ತಿರ್ಲಿಲ್ಲ ಅಲ್ಲಿಗೆ, ಸ್ಪೆಷಲ್ ಊಟ ಮಾಡಿಸೋರಲ್ಲಿ. ಇಲ್ಲ ದೊಡ್ಡ ಗಾಜ್ನೂರ್ಲಿ ಒಂದು ದೊಡ್ಡ ಊಟ ಏರ್ಪಾಡು ಮಾಡೋರಲ್ಲಿ. ಅಲ್ಲೋಗೊಬ್ರು ಮಂದಿ ಊಟ ಮಾಡ್ಕೊಂಡು ಬರೋರು ರಾಜ್ಕುಮಾರ್ ಅವರು. ಈ ಸಿಂಪ್ಲಿಸಿಟಿನ ಬಹಳ ಕಾಣೋದು ನೀವು ಅಪರೂಪ. ನೀವು ಒಂದು ಹೈ ಲೆವೆಲ್ ಹೋದ ಮನುಷ್ಯ ಆ ಹಳೆ ಮಂದಿ ಬಂದು ತಂದು ಮಾಡೋದೆಲ್ಲ ಬಹಳ ಕಷ್ಟ. ಆಮೇಲೆ ಅಲ್ಲಿ ಎದುರುಗಡೆ ಜಮೀನಿತ್ತು, ಅಲ್ಲಿ ವ್ಯವಸಾಯ ಮಾಡೋಕೆ ಬಹಳ ಇಷ್ಟಪಡ್ತಿದ್ರು ಅವರು. ರಾಜ್ಕುಮಾರ್ ಕುಟುಂಬ, ರಾಜ್ಕುಮಾರ್ ಎಷ್ಟೇ ಕಷ್ಟ ಆದ್ರೂ ಅವರು 1 ಗುಂಟೆ ಜಮೀನು ಮಾರಿಲ್ಲ ಅವರು ಆ ಕಾಲದಲ್ಲಿ. ಅದೆಲ್ಲ ಉಳಿಸ್ಕೊಂಡ್ರೆ ಇವತ್ತು ಯಾವ್ದು ಬೆಲೆ ಕಟ್ಟಲಾಗದಂತ ಆಸ್ತಿಯಾಗಿ ಉಳ್ಕೊಂಡಿದೆ ರಾಜ್ ಕುಟುಂಬಕ್ಕೆ ಅಂತ. ಇದು ನಾವು ಒಂದು ಕಂಡಿದ್ದು. ಏನ್ ಸರ್, ಆ ಬೀರದೇವರ ದೇವಸ್ಥಾನ ಅವರಿಗೆ ಒಂದು ನಿಜವಾದ ಒಂದು ಅನ್ನದ ಕೇಂದ್ರ. ಅವ್ರಿಗೆ ನಾವು ಒಂದ್ಸತಿ ಬೀರದೇವರ ದೇವಸ್ಥಾನ ಪೂಜೆ ನಡೆದಿದೆ. ಭಾನುವಾರ ದಿವಸ ಹೋದಾಗ ಆ ಬೀರದೇವರ ಸನ್ನಿಧಿಯಲ್ಲಿ ರಾಜ್ಕುಮಾರ್, ಪಾರ್ವತಮ್ಮ, ಶಿವರಾಜ್ಕುಮಾರ್ 3 ಜನ ಕೂತಿದ್ರು. ಕೂತ್ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ಪ್ರಸಾದ ಕೇಳ್ತಾರೆ. ಪ್ರಸಾದ ಕೇಳಿದಾಗ ಅವಳು ಬಂದು ಹಳ್ಳಿ ಹೆಂಗ್ಸ್ ಬಂದು ಪ್ರಸಾದ ಕೇಳೋದು. ರಾಜ್ಕುಮಾರ್ ಕೇಳ್ತಾರೆ, ಪ್ರಸಾದ ಬಲಗಡೆ ಬಿದ್ದರೆ ಒಳ್ಳೇದು, ಎಡಗಡೆ ಬಿದ್ದರೆ ಒಳ್ಳೇದು ಅಂತ. ಅದಕ್ಕೆ ಅವಳು ಜಾಣತೆ ಅಂತ ಉತ್ತರ ಕೊಡ್ತಾರೆ, ಎತ್ತಾಗಿನ ಬಿದ್ದಿನ ಬುದ್ಧಿ ಅವಂದೆಲ್ಲ ಪ್ರಸಾದ ಅಂತಂತಾಳೆ. ಆ ಮಾತು ಅವ್ರಿಗೆ ಭಾರಿ ಖುಷಿ ಆಗುತ್ತೆ. ಅದಾದ್ಮೇಲೆ ಮಂಗಳಾರತಿ ಎಲ್ಲ ಆಗುತ್ತೆ. ಮಂಗಳಾರತಿ ಆದ್ಮೇಲೆ ಅಲ್ಲಿ ಒಂದು ಗುಡಿಸಲು ಕೂತ್ಕೊಂಡು ನಾವು ರಾಜ್ಕುಮಾರ್ ಎಲ್ಲಾರು ಆ ತಮ್ಮಡಪ್ಪ ಪೂಜಾರಪ್ಪ ಪ್ರಸಾದ ತಗೊಂಬಂದ. ಅದು ಉಪ್ಪು ಪೊಂಗಲದು ಒಂದು ಚಿಕ್ಕ ಎಲೆ. ಆ ಚಿಕ್ಕ ಎಲೆ ತಂದು ಹಿಂಗೆ ಪ್ರಸಾದ ತುಂಬ್ತಾನೆ. ಅದಕ್ಕೆ ನಮಗೂ ಪ್ರಸಾದ ಕೊಟ್ಟೆ. ನಾನು ಪಕ್ಕದಲ್ಲಿದ್ದೆ. ರಾಜ್ಕುಮಾರ್ 2 ಕೈಲಿ ಅದನ್ನ ಇಟ್ಕೊಂಡು ಒಂಥರ ನೋಡ್ತಾರೆ ಅದನ್ನ. ನಾನು ಪಕ್ಕದಲ್ಲೇ ಇದ್ದೆ. ಅಂದ್ರೆ ನೀವು ಬಹಳ ಹತ್ತಿರದಿಂದ ಅಣ್ಣ ನೋಡ್ರಿ ಅಂತೇವ್ರು. ಅಣ್ಣ ಏನೋ ಹೇಳ್ಬೇಕು ಅಂತ ಹೇಳ್ಬೋದು ಸರ್. ಅಣ್ಣ ಏನೋ ಹೇಳ್ಬೇಕು ಅಂತೀರಿ ಹೇಳ್ಬಿಡಿ ಅಣ್ಣ ಅಂತ. ಅದಕ್ಕೆ ಅವ್ರು ಒಂದು ಕಾಲ ಇತ್ತು ನೋಡಿ, ನಮ್ಮ ಮನೇಲಿ ಒಲೆ ಉರಿತಿದ್ದೆ ವಾರದಲ್ಲಿ 3 ದಿವಸ ಅಷ್ಟೇ. ನಮ್ಮ ಅಪ್ಪಾಜಿ ನಾಟಕ ಆಗ್ಬಿಟ್ಟು ಏನೋ ದುಡ್ಡು ತಂದ್ರೆ ಅದರಲ್ಲಿ ನಮ್ಮ ಅಮ್ಮ ಅಡುಗೆ ಮಾಡಿ ಬೇಯಿಸೋರು. ಬಾಕಿ ದಿವಸದಲ್ಲೆಲ್ಲ ಈ ಬೀರಪ್ಪ ದೇವಸ್ಥಾನದ ಪ್ರಸಾದ ನಮ್ಗೆ ಆಹಾರ ಅವತ್ತು ದೊಡ್ಡ ಎಡೆ ಮಾಡ್ಕೊಂಡು ಹೋಗ್ತಿದ್ರೆ ತಮ್ಮಡಪ್ಪನವರು ಚಿಕ್ಕ ಪ್ರಸಾದ ಕೊಡೋರು. ಅದನ್ನ 3-4 ಸತಿ ಇಸ್ಕೊಂಡು ಮುಂದೆ ನಾನು ನನ್ನ ತಂಗಿಯರಿಗೆ, ತಮ್ಮಂದಿರಿಗೆ ಎಲ್ಲರಿಗೂ ನಾನು ಅದನ್ನೇ ಆ ಹೊಟ್ಟೆ ತುಂಬಿಸಿದ್ದೆ. ಈ ಬೀರದೇವ್ರ ಪ್ರಸಾದ ಇವತ್ತು ಚಿಕ್ಕರೆ ದೊಡ್ಡ ಪ್ರಸಾದ ಕೊಟ್ಟಿದ್ದಾನೆ ಭಗವಂತ. ಇದು ಜೀವನದ ಒಂದು ದೇವರ ಕೃಪೆ ಅಲ್ವೇ ಇದು ಅಂತ ನನ್ಗೆ ಖಂಡಿತವಾಗಿ. ನಾನು ಅದಕ್ಕಂತ ಇದೆಲ್ಲ ಜ್ಞಾಪಿಸ್ಕೊಳ್ಳೋದಕ್ಕೆ ನೀವು ದೊಡ್ಡವರಾಗಿರೋದು ಅಣ್ಣ. ಇದೆಲ್ಲ ಮರ್ತು ಬಿಡ್ತಾರೆ ಒಂದು ಲೆವೆಲ್ ಬಂದಾಗ. ಈ ಮರೆಯಕ್ಕಾಗತ್ತೆ ಬೀರದೇವ್ರ ಪ್ರಸಾದ ಈ ಹೊಟ್ಟೆ ತುಂಬಿಸಿದೆ ಅವತ್ತು ನನಗೆ ಸರ್. ಮತ್ತೆ ವೀರದೇವರ ಪ್ರಸಾದ, ಮತ್ತೆ ಅಲ್ಲೇ ದೇವಸ್ಥಾನ ವೀರಭದ್ರೇಶ್ವರ ದೇವಸ್ಥಾನ, ಬೀರದೇವ, ಮತ್ತೆ ಆಲದ ಮರ ಅವರ ತೋಟದಲ್ಲಿರುವ. ಹೌದು, ಇದು ಅವ್ರ ಚಿತ್ರರಂಗದಲ್ಲಿ
ಸಂಪಾತಿಗೆ ಸವಾಲು ಅನ್ನುವಂತ ಒಂದು ಸಿನಿಮಾದಲ್ಲಿ ಸಂಪತ್ತಿಗೆ ಮತ್ತೆ ಹಾಡುಗಾರಿಕೆಗೆ ಒಂದು ವೇದಿಕೆಯನ್ನ ಮತ್ತೆ ಒಂದು ಹಾಡುಗಾರಿಕೆಯನ್ನ ಗಾಜನೂರು ಅವರ ಜೀವನ ನೀವು ಓದಿದ್ರಿ ಅನ್ಸುತ್ತೆ ಸರ್. ಬಹಳ ಪ್ರಮುಖ ಘಟನೆಗಳು ಗಾಜನೂರು ನಡೆದಿರೋದು. ಒಂದು 3-4 ಘಟನೆಗಳು ಅವ್ರ ಜೀವನದಲ್ಲಿ ಅದಕ್ಕೆ ಸಾಕ್ಷಿಯಾಗಿರೋದು ಗಾಜನೂರನ್ನೇ. ಒಂದು ಸಂಪತ್ತಿಗೆ ಸವಾಲು ಸಿನಿಮಾ ತೆಗಿಬೇಕಾದ್ರೆ ಅದೊಂದು ನಾಟಕ, ಅದನ್ನ ಸಿನಿಮಾಗೆ ಪರಿವರ್ತನೆ ಮಾಡ್ತಾರೆ ಅವಾಗ ಶೇಷಗಿರಿ ರಾವ್ ನಿರ್ದೇಶನದಲ್ಲಿ. ಸಂಪತ್ತಿಗೆ ಸವಾಲು ಸಿನಿಮಾ ಆದಾಗ ರಾಜ್ಕುಮಾರ್ ಅವರು ರಿಕ್ವೆಸ್ಟ್ ಮಾಡ್ತಾರೆ ಪ್ರೊಡ್ಯೂಸರ್ನ, ನಮ್ಮ ಹಳ್ಳಿ ಪರಿಸರದಲ್ಲಿ ನಡಿಬೇಕು ಅಂತ. ಅದಕ್ಕೆ ಒಪ್ಪಿ ಅವರು ಹೆಚ್ಚು 75 ಭಾಗ ಚಿತ್ರೀಕರಣ ನಡೆದಿದ್ದು ಗಾಜನೂರು, ತಿಗಣಾರೆ, ಹರದನಹಳ್ಳಿ ಇಂಥ ಊರುಗಳಲ್ಲಿ ನಡೆದಿರೋದು. ಅಂದ್ರೆ ಆ ಭಾಗದ ಸುತ್ತಮುತ್ತಲ ಪ್ರದೇಶ ಕರಿಕಲ್ ಕ್ವಾರಿಗಳು ನಡೀತಲ್ಲ, ಆ ಜಾಗದಲ್ಲಿ ವೈದ್ಯಮಣಿ ನಟಿಸ್ಕೊಂಬರೋ ಸೀನ್ಸ್ಗಳು ಇದೆಲ್ಲ ನಡೆದಿರೋದು ಆ ಚಿಕ್ಕೋಳೆ, ಸೋಮನಾಥ್ ಈ ಬೈಲಿ ನಡೆದಿರೋದು ಕಾರ್ಯಕ್ರಮ. ಆಮೇಲೆ ಇದು ಬೀರದೇವರ ದೇವಸ್ಥಾನ ಅಂತ ಹೇಳಿಲ್ಲ, ಆ ಬೀರದೇವರ ಸಂಸ್ಕೃತಿ ರಾಜ್ಕುಮಾರ್ ಜೀವನದ ಹಾಸುಹೊಕ್ಕಾಗಿತ್ತು. ನೀವು ಬಂಗಾರದ ಪಂಜರ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅಲ್ಲಿ ಚಾಮರಾಜನಗರದ ಸ್ಥಳೀಯ ಭಾಷೆಯನ್ನ ಬಹಳ ಚೆನ್ನಾಗಿ ಅಭಿವ್ಯಕ್ತಿಗೊಳಿಸಿದ್ದಾರೆ ರಾಜ್ಕುಮಾರ್. ಒಂದು ಭಾಷೆ ಸರ್ ಹೇಗೆ ಅಂತೇಳಿ ಅಣ್ಣವರು ಅಣ್ಣವರು ಇದು ಆಕಡ ಬಂದೇಡ ಉಂಡಾಯ್ತಡ ಇಂಥ ಮಾತುಗಳು. ಆಮೇಲೆ ನಮ್ಮ ಭಾಷೆಗಳು, ನಮ್ಮ ಈ ಭಾಗದ ಭಾಷೆ, ಈ ಭಾಗದ ಜನವರನ್ನ ನೋಡಕ್ ಹೋದ್ರೆ ನಮ್ ಕಾಡ್ ಜನ ನಮ್ಮ ಈ ಭಾಗದ ಜನ ನೋಡ್ಕೊಂಡು ಚೆಂದಾಗಿದೆ ಅಪ್ಪ, ಎತ್ತಾಗ ಮುಂದೆ ಉಂಡಾಯ್ತಾ, ಹಿಂಗೆ ಕೆಲವರು ನಮ್ಮ ನಗರ ಭಾಷೆ ಬಳಸ್ತಾನೆ ಇರಲ್ಲ ಅವರು. ಅವ್ರೇನು ಹಳ್ಳಿ ಭಾಷೆಯಲ್ಲೇ ಮಾತಾಡೋರು. ಹಾಗಾಗಿ ತುಂಬಾ ಒಂದ್ ಜೋಕ್ ಮಾಡಿದ್ರು, ಒಂದ್ಸಲ ಜೋಕ್ ವಾಕಿಂಗ್ ಮಾಡ್ಬೇಕಾದ್ರೆ ಒಬ್ಬ ಅವರು ಜೋಬಲ್ಲಿ ಒಂದಿಷ್ಟು ದುಡ್ಡು ಇಟ್ಕೊಳ್ಳೋರು. ಅಲ್ಲಿ ಅವ್ರನ್ನ ಬಂದ ವಿಶ್ ಮಾಡೋರು, ಅವ್ರಿಗೆ ಪ್ರತಿಯೊಬ್ಬರು ಹಳ್ಳಿಯವ್ರಿಗೆ 10, 20, 50 ಕೊಟ್ಕೊಂಡ್ ಬರೋರು. ಒಬ್ಬ ಬರ್ತಾನೆ, ಒಬ್ಬ ರೆಡ್ಡಿ ಬರ್ತಾನೆ, ನಾನು ಪಕ್ಕದಲ್ಲೇ ಇದ್ದೆ, ನಾನು ಅವ್ನಿಗೆ 50 ರೂಪಾಯಿ ಕೊಟ್ಟಾಗ ಅವನು ಇನ್ನೊಂದು ಬೇಡಿಕೆ ಇರ್ತಾವ ಮುಂದೆ, ನನ್ನ ಒಂದ್ ಸೀರೆ ಇಲ್ಲ ಬುದ್ಧಿ, ಒಂದ್ ಸೀರೆ ತಕೊಡಿ ಬುದ್ಧಿ ಅಂತಾನೆ. ಆಯ್ತಾಯ್ತು ತಕೊಡ್ತೀನಿ ಹೋಗು ಅಂತಾರೆ. ಅವ್ನ ಹೋದ್ಮೇಲೆ ನಮ್ ಕಡೆ ತಿರ್ಗಿ ನೋಡ್ಬಿಟ್ಟು ಹೇಳ್ತಾರೆ, ಇವ್ನ ಹೆಂಡ್ತಿ ನಾ ಸೀರೆ ತಕೊಂಡು ನನ್ನ ಹೆಂಡ್ತಿ ಸುಮ್ಮನೆ ಬಿಟ್ಟಾಳ ನನ್ನ ನಗು ಸರ್ದಿ ನಮ್ದಾಗಿರುತ್ತದೆ. ಏನ್ ಹಿಂಗ್ ಜೋಕ್ ಮಾಡ್ತಿಲ್ಲ ಅಂತ, ಬನ್ನಿ ಹೋಗೋಣ ಆಮೇಲೆ ಕರ್ಕೊಂಡು ಹೋಗೋರು. ಆಮೇಲೆ ಗಂಟೆಗಟ್ಟಲೆ ಮಾತಾಡ್ತೀವಿ, ಒಂಚೂರು ಬೇಜಾರ್ ಮಾಡ್ಕೋತಿರ್ಲಿಲ್ಲ. ನೀವು ಹೊಸ ವಿಚಾರಗಳು ಹೇಳ್ತೀರಿ, ಹೇಳಿ ಅಂತ. ನಾನು ಅವರ ಜೀವನದಲ್ಲಿ ಒಂದ್ಸತಿ ರಾಜ್ಕುಮಾರ್ ಮಾತಾಡ್ಬೇಕಾದ್ರೆ, ನಿಮ್ಮ ಒಂದು ಕ್ಷಣದ ಸನ್ನಿವೇಶ ನಂಗೆ ಬಹಳ ಇಷ್ಟ ಅಂತಂದೆ. ಯಾವ್ದು ಏನಾಗಿದ್ರೆ ಅಂತಂದ್ರು, ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಒಂದು ಕ್ಷಣದಲ್ಲಿ ಆಕ್ಟಿಂಗ್ ನ ಚೇಂಜ್ ಮಾಡ್ಬಿಡ್ತಿರಲ್ಲ ಅಣ್ಣ, ಅದು ಬಹಳ ಇಷ್ಟ ಅಂದೆ. ಯಾವುದು ಅಂತಂದ್ರು, ಕವಿರತ್ನ ಕಾಳಿದಾಸದಲ್ಲಿ ಕುರುಬನಾಗಿದ್ದವನು ಕಾಳಿದಾಸನಾಗಿ ಪರಿವರ್ತನೆ ಆಗ್ತಾನೆ, ನಾಡಿಗೆ ಮೇಲೆ ಓಂ ಅಂತ ಬರದ ತಕ್ಷಣ ಆ ಜ್ಞಾನವನ್ನು ತುಂಬಿಕೊಂಡು ಅದನ್ನು ಅಭಿವ್ಯಕ್ತಿಗೊಳಿಸಿಲ್ಲ ಅಣ್ಣ. ಆ ಒಂದು ಕ್ಷಣದಲ್ಲಿ ನೀವು ಪಂಡಿತ್ನಾಗಿ ಬದಲಾವಣೆ ಆಗ್ತಿರಲ್ಲ, ಆ ಸೀನ್ ಮರೆಯಕ್ಕಾಗುತ್ತಾ? ಇನ್ಯಾವುದು ಅಂತ ಇನ್ನೊಂದು 4-5 ಭೂಪತಿ ರಂಗ ಸಿನಿಮಾ ಹೇಳಿದೆ, ಆಮೇಲೆ ಕಸ್ತೂರಿ ನಿವಾಸ ಅದು ಹೇಳಿದೆ ಅವ್ರಿಗೆ, ಅದೆಲ್ಲ ಬಹಳ ಇಷ್ಟ ಆಯ್ತು. ಸಂತದ್ದು ಇದು ಭಕ್ತ ಕುಂಬಾರ ಸಿನಿಮಾ ಅದು ಹೇಳಿದೆ ಅವ್ರಿಗೆ. ಪೌರಾಣಿಕ ಎಲ್ಲಿಂದ ನಾವು ವಿಠಲ್ಲ ಅಂತ ಕೇಳ್ಕೊಂಡ್ ಬಂದಾಗ ಅವನು ನಿಮ್ಮ ರಂಗಣ್ಣನ ವಿಠಲ್ಲ ಅಂದಾಗ ನೀವು ಕಣ್ಣಲ್ಲಿ ತೋರಿಸಿಲ್ಲ ಆಕ್ಟಿಂಗ್, ಅದು ಮರೆಯಕ್ಕಾಗುತ್ತಾ ಅಂತಂದೇಳಿ. ಓಹೋ, ಎಷ್ಟು ಸೂಕ್ಷ್ಮ ಅಬ್ಸರ್ವ್ ಮಾಡಿದಿರಿ ನಮ್ಮ ಸಿನಿಮಾಗಳನ್ನ ಅಂತಂದ್ರು. ಅಯ್ಯೋ, ನಿಮ್ ಸಿನಿಮಾಗಳು 10 ನೋಡಿದ್ರೆ ನಮ್ಗೆ ಸಮಾಧಾನ, ಇನ್ನೂ ಬೇಕಾದಷ್ಟು ಅಂದ್ಬಿಟ್ಟು ಹೋದಾಗೆಲ್ಲ ಒಂದೊಂದು ಸಿನಿಮಾದ ಬಗ್ಗೆ ಅವ್ರ ಜೊತೆ ಮಾತಾಡ್ತೀವಿ, ಚರ್ಚೆನ ಮಾತಾಡ್ತಾರೆ. ಆಮೇಲೆ ಮತ್ತೊಂದು ಹೇಳಿ, ಅವರು ತುಂಬಾ ಅಭಿನಯಿಸಬೇಕು ಅನ್ನುವಂತ ಪಾತ್ರ ಇಷ್ಟಪಡ್ತಿದ್ದಂತದ್ದು ಪೌರಾಣಿಕ ಪಾತ್ರಗಳು. ಹೌದು, ಬಹಳಷ್ಟು. ಹೌದು, ಅಂತ ಸಿನಿಮಾಗಳಲ್ಲಿ ಈಗ ಕಂಠೀರವ ಆಗಿರ್ಬೋದು, ಹೌದು, ಮತ್ತೆ ಐತಿಹಾಸಿಕ ತುಂಬಾ ಆಗಿರ್ಬೋದು, ವಿಜಯ ಹೌದು ಕುಮಾರ್ ಆಗಿರ್ಬೋದು, ಅನೇಕ ಚಿತ್ರಗಳನ್ನ ನಾವು ಗಮನಿಸ್ತಾ ಹೋದ್ರೆ ಭಕ್ತಿ ಪ್ರಧಾನವಲ್ಲದೆ ಕೂಡ ಅವರು ಪೌರಾಣಿಕ ಪಾತ್ರಗಳಿಗೆ ಹೆಚ್ಚನ್ನ ಒತ್ತಿ ಕೊಡ್ತಿರೋದು. ವೀರಕೇಸರಿ ಇವೆಲ್ಲವನ್ನ ಗಮನಿಸ್ತಾ ಹೋದಾಗ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರಿಗೆ ನಾಟಕದ ಹಿನ್ನೆಲೆ ಅವ್ರದ್ದು, ರಂಗಭೂಮಿ ಹಿನ್ನೆಲೆ. ರಂಗಭೂಮಿ ಆ ಕಾಲದಲ್ಲಿ ಮಾಡ್ತಿದ್ದಲ್ಲ ಪೌರಾಣಿಕ ನಾಟಕಗಳ, ಅದಕ್ಕೆ ಇಂಥ ಆಕ್ಟಿಂಗ್ ಬೇಕಾಯ್ತು ಅವ್ರಿಗೆ. ಆ ಆಕ್ಟಿಂಗ್ ಬೇಕಾದಾಗ ಅವರು ಪೌರಾಣಿಕಕ್ಕೆ ಜಾಸ್ತಿ ಒತ್ತು ಕೊಡ್ತಿರೋರು. ಅವರು ರಂಗಭೂಮಿಲಿ ಇದ್ದಾಗಲೂ ರಾವಣ ಪಾಠ ಮಾಡಿದ್ರು, ಹೀಗೆ ಇಂಥ ಹಲವಾರು ಪಾತ್ರಗಳು ಈಶ್ವರನ್ ಪಾಠ ಮಾಡಿದ್ರು, ಎಲ್ಲ ಮಾಡಿದ್ರು. ಅದಕ್ಕೆಲ್ಲ ಕಾರಣ ಗುಬ್ಬಿ ವೀರಣ್ಣ ಅವರ ದಶಾವತಾರ ನಾಟಕ, ಆಮೇಲೆ ಕುರುಕ್ಷೇತ್ರ ನಾಟಕ, ಇವರಲ್ಲೆಲ್ಲ ಅವ್ರಿಗೆ ಪಾಠಗಳು ಕೊಡ್ತಾ ಇದ್ರು. ಅವ್ರ ತಂದೆಯವರು ಯಮನ್ ಪಾಠ ಮಾಡ್ತಿರಂತೆ ಸತಿ ಸಾವಿತ್ರಿ ನಾಟಕದಲ್ಲಿ. ಭೀಮನ್ ಪಾಠ ಸಿಂಗಾರ ಪುಟ್ಸ್ವಾಮಿ ಅವರು, ಅದ್ರ ಆಳ್ ಹಂಗೆ ಇದೆ ಅಂತ, ವಾಯ್ಸ್ ಕಮ್ಮಿ ಇತ್ತು ಅವ್ರದ್ದು, ಆದ್ರೆ ಆಳ್ ಜೋರ ಆಗಿದ್ರು ಅವರು. ಸತಿ ಸಾವಿತ್ರಿ ನಾಟಕದಲ್ಲಿ ಅವ್ರ ಯಮನ್ ಪಾಠ ಇರ್ಬೋದು, ಅಥವಾ ಶ್ರೀನಿವಾಸ ದೇವ್ರು ಇರ್ಬೋದು, ಇದೆಲ್ಲ ಮಾಡಬಹುದು. ಭಕ್ತ ಪಾತ್ರಗಳು ಕನಕದಾಸ ಇರ್ಬೋದು, ಭಕ್ತ ಚೇತ ಅಂತ ಚಪ್ಪಲಿ ಹೊಡೆಯ ಪಾಠ ಮಾಡಿದ್ದಾರೆ. ಇಂಥ ಪಾತ್ರಗಳು ಮಾಡೋದ್ರ ಮುಖಾಂತರ ಅವರು ಹತ್ರ ಆದ್ರು. ಆಮೇಲೆ ಐತಿಹಾಸಿಕ ಬಂದಾಗ ಅದಕ್ಕೆ ಅವರೇ ಸರಿಸಾಟಿ. ಇವತ್ತು ಅಂತ ಪಾತ್ರಗಳು ಮತ್ತೆ ಯಾರು ಮಾಡಕ್ ಸಾಧ್ಯವೇ ಇಲ್ಲ. ಕೃಷ್ಣದೇವರ ಇರ್ಬೋದು, ಮಯೂರ ಇರ್ಬೋದು, ಇಮ್ಮಡಿ ಪುಲಿಕೇಶ್ ಇರ್ಬೋದು, ಮಲ್ಲಕರ್ಜ ದೊರೆ ಇರ್ಬೋದು, ಇವೆಲ್ಲ ಪಾತ್ರಗಳನ್ನ ಲೀಲಾಜಲ ಮಾಡ್ತಿದ್ದವರು ರಾಜ್ಕುಮಾರ್ ಅವರು ಮಾತ್ರನೇ. ಇವತ್ತು ಕೃಷ್ಣದೇವರಾಯ ಅಂದ್ರೆ ನಿಮ್ಗೆ ಜ್ಞಾಪಕ ಬರೋದು, ಮಯೂರ ಜ್ಞಾಪಕ ಬರೋದು ನಿಮ್ಗೆ ರಾಜ್ಕುಮಾರ್ ಅವರೇ. ಮಯೂರ ಅನ್ನೋದು ಹುದುಗೋಗಿತ್ತು ಆ ಇತಿಹಾಸದಲ್ಲಿ. ಹೌದು, ಅದು ಯಾರಿಗೂ ಗೊತ್ತಿರಲಿಲ್ಲ. ಅದನ್ನ ಒಂದು ಸಿನಿಮಾ ಮಾಡಿದ ಮಯೂರ ನಮ್ಮ ಕನ್ನಡದ ಮೊದಲ ಸಾಧಾರಣ ಅಂದ್ಬಿಟ್ಟು ಅದನ್ನು ತೋರಿಸ್ತಾರೆ ರಾಜ್ಕುಮಾರ್ ಅವರು. ಇದು ಹಿನ್ನೆಲೆಯಲ್ಲಿ ರಾಜ್ಕುಮಾರ್ ನಮಗೆ ಪ್ರಾತಸ್ಮರಣೀಯರೇ. ಯಾಕಂದ್ರೆ ಇತಿಹಾಸ ಪುರುಷ ತಂದು ನಿಲ್ಸಿರು, ಪುರಾಣ ಪುರುಷ ತಂದು ನಿಲ್ಸಿರು, ಹಾಗೆ ಮಹಾಪುರುಷ ನಮ್ಮ ಎದುರಿಗೆ ನಿಂತ್ಕೊಂಡ್ರು ರಾಜ್ಕುಮಾರ್ ಮುಖಾಂತರ. ಅವ್ರನ್ನ ನಮಸ್ಕಾರ ಮಾಡಕ್ ಹೋದಾಗ ಅವರು
ಬೇಡ ನಮಸ್ಕಾರ ಮಾಡ್ಬಾರ್ದು ನೀವೆಲ್ಲ ಅಂತನವ್ರು. ಅದಕ್ಕೆ ನಾನು ನಿಮ್ಗೆಲ್ಲ ನಾನು ನಮಸ್ಕಾರ, ಹಾ. ನಿಮ್ಮಲ್ಲಿ ಭಗವಂತನ ನಮಸ್ಕಾರ, ಆ ಭಕ್ತರಿಗೆ ನಮಸ್ಕಾರ ಅಷ್ಟೇನೆ, ಹಾಗಾದ್ರೆ ನೀವು ಮಾಡ್ಕೊಳ್ಳಿ ಹೋಗಿ ನೀವು ಅಂತನವ್ರು. ವಿಶ್ವಸಂಸ್ಥೆ ಸರ್, ಹೌದು ಈ ಸಿನಿಮಾ ರಂಗದಲ್ಲಿ ಅತ್ಯುತ್ತಮ ನಟರು ಎಲ್ಲಾ ಪಾತ್ರಗಳನ್ನ ಮಾಡುವಂತ ವ್ಯಕ್ತಿಯನ್ನ ಹುಡುಕುವಂತ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದ್ದು ಹೌದು. ಏಕೈಕ ವ್ಯಕ್ತಿ ಅದು ಅಣ್ಣವರು, ಅಣ್ಣವ್ರು. ಡಾಕ್ಟರ್ ರಾಜ್ಕುಮಾರ್ ಅವರು. ಹೌದೌದು ಎಲ್ಲಾ ಪಾತ್ರಗಳನ್ನು ಕೂಡ ನಿರಾಳವಾಗಿ ಮಾಡುವಂತವ್ರು ಹೌದು. ಮತ್ತೆ ಸಲ್ಲುವಂತವ್ರು. ಆ ಕೀರ್ತಿ ಹೌದು. ಅಣ್ಣವ್ರಿಗೆ ಬಿಟ್ರೆ ಮತ್ತೆ ಯಾರಿಗೂ ಕೂಡ ಯಾರಿಗೂ ಸಾಧ್ಯವೇ ಇಲ್ಲ ಅದು. ಯಾಕೆಂದ್ರೆ ಅದು ಪೌರಾಣಿಕ ಆಗಿರ್ಬೋದು, ಇವತ್ತಿನ ಸಾಮಾಜಿಕ 1954 ಇವತ್ತು ಬೇರೆ ಕಣ್ಣಪ್ಪ ರಿಲೀಸ್ ಆಗಿ 72 ವರ್ಷ ಆಗ್ತಾ ಬಂತು. ಇವತ್ತು ಹಾ, 54ರಿಂದ ಇವತ್ತಿನವರೆಗೂ ಇವತ್ತು 2025 ಹೌದು ಇನ್ನೇನು ಶತಮಾನೋತ್ಸವ ರಾಜ್ಕುಮಾರ್ ಬರ್ತಾ ಇದೆ. ಈ ಅವ್ರ ಸತ್ತು 19 ವರ್ಷ ಆಯ್ತು. ಹೌದು. ಈ ಒಂದು 97 ವರ್ಷಗಳ ನಡುವೆ ಇವತ್ತು ಜನ ಅವ್ರನ್ನ ಮರ್ತಿಲ್ಲ ಅಂತಾರೆ. ಅವ್ರ ಎಂತ ಕಲಾವಿದ ಅಂತ ಅರ್ಥ ಮಾಡ್ಕೋಬೇಕು. ಇವತ್ತು ಎಲ್ಲರೂ ಕಾಲಘಟ್ಟದಲ್ಲಿ ಹೋಗ್ತಾರೆ. ಇವತ್ತು ಎಂತೆಂತ ಮಹಾನ್ ವ್ಯಕ್ತಿಗಳೆಲ್ಲ ಕಾಲದ ಕಸಬಿಟ್ಟು ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅಂತಂದ್ರೆ ರಾಜ್ಕುಮಾರ್ ಇವತ್ತು ಜೀವಂತವಾಗಿದ್ದಾರೆ ಅಂತಂದ್ರೆ ಆ ಒಂದು ಪವರ್ ನೀವು ಅರ್ಥ ಮಾಡ್ಕೋಬೇಕು. ಹೌದು. ಯಾಕಂದ್ರೆ ಅದು ಕನ್ನಡವನ್ನ ಸಂಭ್ರಮಿಸಿದ ಕಲಾವಿದ, ಕನ್ನಡಕ್ಕೆ ಸಾಂಸ್ಕೃತಿಕ ವೈಭವ ರಾಯಭಾರಿ. ಕಲಾವಿದ, ವೈಭವ ತಂದ್ರು ಕನ್ನಡಕ್ಕೆ. ಹೌದು. ಕನ್ನಡ ಚಿತ್ರರಂಗ ಎಲ್ಲಿತ್ತು ನಿಮ್ಗೆ? ಅದನ್ನ ತಂದು ಬೆಂಗಳೂರು ಸ್ಥಾಪನೆ ಮಾಡಿ ಅದಕ್ಕೆ ಒಂದು ವೈಭವ ತಂದು ಕೊಟ್ಟರು ರಾಜ್ಕುಮಾರ್ ಅವರನ್ನೇ. ಸಾಹಿತ್ಯದ ಮೆರುಗನ್ನು ಕೂಡ ಹೆಚ್ಚು ಮಾಡುವಂತ ಸಾಹಿತ್ಯದ ಮುಖ ಅದು. ಹೌದು. ಇವತ್ತು ಕನ್ನಡ ಸಾಹಿತಿಗಳ ಹಲವಾರು ಒಂದು ಪಾತ್ರಗಳನ್ನ ಅವ್ರನ್ನ ನಿಭಾಯಿಸಿದ್ರು ಅವರು. ಹೌದು ಆಮೇಲೆ ಸಾಹಿತ್ಯದ ಬಗ್ಗೆ ಬಹಳ ಅಭಿಮಾನ ಇತ್ತು ಅವರು. ಹೌದು ಸರ್. ಅವರ ಬಾಯಲ್ಲಿ ಹಳೆಗನ್ನಡದ ಒಂದು ಮಾತುಗಳು ಕೇಳೋದು ಒಂದು ಆನಂದ. ನೀವು ಸತಿಶಕ್ತಿ ಸಿನಿಮಾ ನೋಡಿ ಗೊತ್ತಾಗುತ್ತೆ. ಹೌದು. ಸತಿಶಕ್ತಿ ರಕ್ತ ಆಕ್ಷನ್ ಪಾರ್ಟ್, ಅದರಲ್ಲಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರು ಕನ್ನಡ ಮತ್ತು ಸಂಸ್ಕೃತ ಮಿಕ್ಸ್ ಮಾಡಿ ಸಂಭಾಷಣೆ ಕೊಡ್ತಾರೆ. ಆ ಸಂಭಾಷಣೆ ನಿರರ್ಗಳವಾಗಿ ಹೇಳ್ಕೊಂಡ್ಬರ್ತಾರೆ. ಹೌದು. ಹೌದು. ಅದಕ್ಕಿಂತ ಮಯೂರ ಸಿನಿಮಾ ನೋಡಿದಾಗ ನೀವು ಪ್ರತಿಜ್ಞೆ ಮಾಡಿ ಸಿನಿಮಾ ಬರುತ್ತೆ. ಪ್ರತಿಜ್ಞೆ ಮಾಡೋ ಸೀನ್ಸ್ ಅದು 32 ಪುಟಗಳ ಒಂದು ಸಂಭಾಷಣೆ. ಸಂಚು ಮಾಡಿ ವಂಚನೆಯಿಂದ ರಾಜ್ಯವನ್ನು ಕಬಳಿಸುವ ಶಿವಸ್ಕಂದ ವರ್ಮ ಅಂತ ಶುರು ಆಗುತ್ತೆ. ಅದು 32 ಪೇಜ್ ಸಂಭಾಷಣೆ. 32 ಸಂಭಾಷಣೆ 20 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ನೀವು ಅದು ಪ್ರತಿಜ್ಞೆ ಸೀನ್ ನೋಡಿ, ನೀವು ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂತ ಅರ್ಥವಾಗುತ್ತೆ. ನಮಗಳಿಗೂ ಮೈಯಲ್ಲಿ ಮೈ ರೋಮಾಂಚನ ಆತರ ಅವರು ಪ್ರತಿಜ್ಞೆ ಸಂಭಾಷಣೆಯಲ್ಲಿ ಹೇಳ್ತಾರೆ. ಅದು ಇದು ಯಾಕೆ ಅಂದ್ರೆ ಅವರು ಕನ್ನಡದ ಬಗ್ಗೆ ರಂಗಭೂಮಿಯಲ್ಲಿ ಕಲಿತ ಕನ್ನಡದ ಸಂಭಾಷಣೆಗಳು ಒಂದಿದು. ಆಮೇಲೆ ಅವರು ಇವಾಸ ರೀಡರ್, ಹೊರೇಶಿಯಸ್ ರೀಡರ್. ಹೌದು. ಗೋಪಾಲ್ ಕೂಡ ಅಷ್ಟೇ, ರಾಜ್ಕುಮಾರ್ ಅಷ್ಟೇ ಇಬ್ರು ಚೆನ್ನಾಗಿ ಓದೋರು. ಕನ್ನಡ ಓದಿ ಹೇಳೋರು. ನಾ ಪತ್ರಿಕೆಗಳು ಬರೀತಿದ್ರೆ ರಾಜ್ಕುಮಾರ್ ನೋಡ್ತಿದ್ರು ಅಂತ. ಅದನ್ನ ಪಾರ್ವತ ಅಂತ ನಮ್ಗೆ ಹೇಳಿದ್ರು. ನಮ್ಗೆ ಯಾರು ಚಾಮರಾಜನಗರದ ಬರೀತಿರಲ್ಲ, ಯಾರು ಚಾಮರಾಜನಗರದ ಯಾರು ಕೇಳೋರ್ನ ಅಂತ ಅನ್ನೋರು. ನೀವೇಂಟಿ ಬರೆಯೋರು ಪಾರ್ವತ ಅವ್ರು ಮೇಡಮ್ ನಾನೇ ಬರಿತಾ ಇದೀನಿ ಅಕ್ಕ ಅಂತಂದ್ರೆ. ಇದು ಒಂದಿದು ಅಲ್ಲ, ಕನ್ನಡದಲ್ಲಿ ಅವತ್ತು ಒಂದು ಕ್ರಾಂತಿ. ರಾಜ್ಕುಮಾರ್ ಅವರು ಕನ್ನಡದ ಬಗ್ಗೆ ಗೋಕಾಕ್ ಚಳುವಳಿ ಪಾಲ್ಗೊಂಡಾಗ ಇಡೀ ರಾಜ್ಯವೇ ಬೆನ್ನೆಲೆಯಲ್ಲಿ ನಿಂತು. ಹೌದೌದು. ಅವತ್ತು ಕನ್ನಡ ನಾನು ಭಾಗವಹಿಸ್ತೀನಿ ಗೋಕಾಕ್ 81-82 ಇಸ್ವಿನಲ್ಲಿ ಮೈಸೂರಿನಲ್ಲಿ. ಇವತ್ತು ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ತಾತಯ್ಯ ಪಾರ್ಕ್ ಅಂತಿದೆ. ಅಲ್ಲಿ ಕುವೆಂಪು ಅವರು ದಂಡಿ ಕೂತ್ಕೊಳ್ತೀನಿ ನಾನು ನೋಡ್ತಿದ್ದೆ. ನಾನು ಕುವೆಂಪು ಒಂದು ಜನ ಸಾಹಿತಿಗಳು ಬಂದು ಕೂತ್ಕೊಳ್ಳೋರು. ಆ ಚಳವಳಿಗೆ ನಾವು ಹೋಗೇ ಇರಲಿಲ್ಲ. ಕಡೆಗೆ ಚಿದಾನಂದ ಮೂರ್ತಿಯವರು ಒಂದು ಮಾತಂತಾರೆ, ರಾಜ್ಕುಮಾರ್ ಯಾಕೆ ಚಳವಳಿ ಹೇಳ್ಕೋಬಾರದು ಅಂತ. ರಾಜ್ಕುಮಾರ್ ಅವ್ರ ಹೋಗಿ ಅವ್ರು ಹೇಳಿದಾಗ ಖಂಡಿತ ನಾ ಬರ್ತೀನಿ, ಕನ್ನಡ ಕನ್ಯಾಗಿ ನಾ ಬರ್ತೀನಿ ಅಂದ್ಬಿಟ್ಟು ಅವರು ಕನ್ನಡ ಚಳವಳಿಗೆ ಧುಮುಕ್ತಾರೆ. ಧುಮುಕ್ದಾಗ ಇಡೀ ಕನ್ನಡ ಎದ್ದು ನಿಂತ್ಕೊಳ್ತಾರೆ ಕರ್ನಾಟಕ. ಅದು ರಾಜ್ಕುಮಾರ್ ಕೊಟ್ಟ ಒಂದು ದೊಡ್ಡ ಕೊಡುಗೆ ಅದು ನಮ್ಮ ಗೋಕಾಕ್ ಚಳವಳಿಗೆ. ನಂತರ ಕನ್ನಡ ಪ್ರಥಮ ಭಾಷೆಯಾಗಿ ಅದು ಆಡಳಿತದಲ್ಲಿ ದಾಖಲಾಗುತ್ತೆ. ಇದೆಲ್ಲ ಹಿಂದೆ ರಾಜ್ಕುಮಾರ್ ಅವರ ಒಂದು ಶ್ರಮ ಇದೆ, ಆ ಒಂದು ಕೊಡುಗೆ ಇದೆ ಅದು. ಹೌದು ಸರ್. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರಿಗೆ ಪ್ರಶಸ್ತಿಗಳು ಅಂತ ನಾವು ನೋಡೋದಾದ್ರೆ ಇಡೀ ಇಲ್ಲಿ ತನಕ ಚಿತ್ರರಂಗದಲ್ಲಿ ಯಾರು ಸಿಕ್ಕದಂತ ಪ್ರಶಸ್ತಿಗಳು ಅಭಿಮಾನ ದೇವರುಗಳು ಕೊಟ್ಟಿದ್ದಾರೆ. ಅಂತ ಪ್ರಶಸ್ತಿಗಳು ಯಾವ್ದಿರ್ಬೋದು? ಪ್ರಶಸ್ತಿಗಳಿಗೆ ಪದ್ಮಭೂಷಣ ಬಂತು ಅವ್ರಿಗೆ. ಆಮೇಲೆ ಕೆಂಟುಕಿ ಕರ್ನಲ್ ಅಂತ ಬಂದಿತ್ತು ಅವ್ರಿಗೆ, ಫಾರಿನ್ ಅದು. ಆಮೇಲೆ ರಸಿಕರ ರಾಜ, ಆಮೇಲೆ ಇನ್ಯಾವುದೋ ರಸಿಕರ ರಾಜ ಆಯ್ತು. ದಾದಾ ಸಾಹೇಬ್ ಫಾಲ್ಕೆ ಬಂತು ಅವ್ರಿಗೆ. ಹೀಗೆ ಇದು ಡಾಕ್ಟರೇಟ್ ಸಿಕ್ತು. ಡಾಕ್ಟರೇಟ್ ಎಷ್ಟು ಜನಕ್ಕೆ ಕೊಡ್ತಿದ್ದಾರೆ. ಆದ್ರೆ ಇಡೀ ಕರ್ನಾಟಕ ಸಂಭ್ರಮ ಪಟ್ಟಿದ್ದು. ರಾಜ್ಕುಮಾರ್ಗೆ 72-73 ವಯಸ್ಸಲ್ಲಿ ಡಾಕ್ಟರೇಟ್ ಕೊಟ್ಟಾಗ ಇಡೀ ಕರ್ನಾಟಕ ಸಂಭ್ರಮ ಪಡ್ತು. ಅವತ್ತಿಂದ ಅವ್ರ ಅಧಿಕೃತವಾಗಿ ಡಾಕ್ಟರ್ ರಾಜ್ಕುಮಾರ್ ಆಗ್ಬಿಟ್ರು. ಯಾವ ಡಾಕ್ಟರ್ ಅಂತ ಉಪಯೋಗಿಸ್ಕೊಂಡು ನಮ್ಗೆ ಏನು ಅನ್ಸೋದಿಲ್ಲ ಅದು. ಆದ್ರೆ ರಾಜ್ಕುಮಾರ್ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಅಂತ ಕರಿಬೇಕು ನಾವು. ಯಾಕಂದ್ರೆ ಅದು ಚಿತ್ರರಂಗದಿಂದ ಮೊದಲು ಡಾಕ್ಟರೇಟ್ ಪಡೆದ್ರು ಅವರೇನೆ. ಹೌದು. ಅದುವೇ ಈಗ ನಾವು ಕೇಂದ್ರದಲ್ಲಿ ಬಹಳಷ್ಟು ಚಿತ್ರರಂಗದಲ್ಲಿ ಕೊಡುವಂತ ಶ್ರೇಷ್ಠ, ಹೌದು ನಿಮ್ಗೆ ಗೊತ್ತಿದೆ, ದಾದಾ ಸಾಹೇಬ್ ಕೊಡುವಂತದ್ದು, ಫಿಲ್ಮ್ ಫೇರ್ ಅವಾರ್ಡ್ ಗಳನ್ನ ಕೊಡುವಂತ. ಹೌದು. ಕನ್ನಡದ ಚಿತ್ರರಂಗದಲ್ಲಿ ಕೂಡ, ಭಾರತದ ಚಿತ್ರರಂಗದಲ್ಲಿ ಕೂಡ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನ ಅತ್ಯುತ್ತಮ ನಟನೆಗೆ ತಕೊಂಡಂತ ವ್ಯಕ್ತಿ ಏಕೈಕ ಅದು ಡಾಕ್ಟರ್ ರಾಜ್ಕುಮಾರ್. ಹೌದು. ಅದು ದಾಖಲೆ ಸರ್. ಅದು ಕೂಡ ಅದು ದಾಖಲೆ. ಇವ್ರು ಯಾವತ್ತು ಪ್ರಶಸ್ತಿಯಿಂದ ಹೋದವರೆಲ್ಲ. ಇವ್ರಿಗೆ ಇದು ಅಭಿನಯ ಅನ್ನೋದು ಅನ್ನದ ಭಾಗವಾಗಿತ್ತು ಅವ್ರಿಗೆ. ಅವರೇ ಹೇಳ್ತಿದ್ರು, ಹೊಟ್ಟೆಗಿರಲ್ಲ ನಾಟಕ ಅಂತ ಗೊತ್ತಿತ್ತು ಅನ್ನೋದ್ರಲ್ಲಿ ಪಾಠ ಮಾಡ್ಕೊಂಬಂದೆ.
ಆಮೇಲೆ ದೇವ್ರು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟ ನನ್ನ, ಅದನ್ನೆಲ್ಲ ಮರೆಯಕ್ಕಾಗಲ್ಲ. ಆಮೇಲೆ ಗುಬ್ಬಿ ವೀರಣ್ಣವ್ರ ಬಗ್ಗೆ ಒಂದ್ಸತಿ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ರೆಡಿ ಮಾಡ್ಕೋತಿದ್ದೆ, ಏನ್ ಮಾತಾಡ್ಬೇಕು ರಾಜ್ಕುಮಾರ್ ಜೊತೆಲಿ ಅಂತ. ಹೋಗ್ಬೇಕಾದ್ರೆ ಫಸ್ಟ್ ಅವತ್ತು ಗುಬ್ಬಿ ವೀರಣ್ಣವ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡು ಹೋದೆ. ಹೀಗೆ ಕೂತ್ಕೊಂಡು ಗುಬ್ಬಿ ವೀರಣ್ಣವ್ರ ಜೊತೆ, ಅಣ್ಣ ಗುಬ್ಬಿ ವೀರಣ್ಣವ್ರ ಬಗ್ಗೆ ಒಂದ್ ಎರಡು ಮಾತಾಡಿ. ಅವರು ಭಕ್ತಿಯಿಂದ ಕೈ ಮುಗಿಕೊಂಡು, ದಯವಿಟ್ಟು ಅವ್ರ ಹೆಸರು ಕರಿಬೇಡಿ ನೀವು, ಅವ್ರು ನಮ್ಗೆ ಅನ್ನದಾತು, ನಮ್ ಸಾವುಕಾರರು ಅವರು. ನಾ ಹೇಳಿದ್ರು 98-99 ಇಸ್ವಿಲಿ. ಅಷ್ಟೊತ್ತಿಗೆ ಅವ್ರಿಗೆ ಪಾಲ್ಕೆ ಪ್ರಶಸ್ತಿ ಬಂದು ಎಲ್ಲಾ ಹೈ ಲೆವೆಲ್ ನಟರಾಗಿದ್ರು ಅವರು. ಅಣ್ಣ ಇವಾಗ ಗಾಪಿಸ್ಕೋತೀರ ನೀವು ಅಂತಂದೆ. ಈಗ ನಿಮ್ಗೆ ರಾಜ್ಕುಮಾರ್ ನಾ ಕಂಡಿರ್ಬೋದು. ನಾವು ಮುತ್ತುರಾಜ್ನಾಗಿದ್ದಾಗ ನಾಟಕದಲ್ಲಿ ಪಾಠ ಮಾಡ್ಬೇಕಾದ್ರೆ ನಮ್ಮ ಮನೆಗೆ ಬಕೆಟ್ ತುಂಬಾ ಅನ್ನ, ಬುಟ್ಟಿ ತುಂಬಾ ಅನ್ನ, ಬಕೆಟ್ ತುಂಬಾ ಸಾಂಬಾರ್ ಕಳಿಸಿ ಹೊಟ್ಟೆ ತುಂಬಿಸೋದ ಅನ್ನ ಸಾವುಕಾರರು. ಅವ್ರನ್ನ ಹೆಸರು ಕರಿಬೇಡಿ ನೀವು, ಅವ್ರು ಎಲ್ಲಿದ್ರು ಅವ್ರ ಆಶೀರ್ವಾದ ಬೇಕು. ಇದು ಈಗೆಲ್ಲ ಮರ್ತು ಬಿಡ್ತಾರೆ. ಇವತ್ತು ಅನ್ನ ಕೊಟ್ಟವ್ರು ಮರ್ತು ಬಿಡ್ತಾರೆ. ಆ ರಾಜ್ಕುಮಾರ್ ಅಷ್ಟು ಹೈ ಲೆವೆಲ್ ಹೋಗಿದ್ವಿ, ಗುಬ್ಬಿ ವೀರಣ್ಣವ್ರನ್ನ ಯಾವತ್ತೂ ಮರ್ತಿರ್ಲಿಲ್ಲ. ಇದು ಒಂದು ನಾನು ಅವ್ರ ಜೊತೆ ವರ್ತನೆಗೆ ಒಂದು ಕಲ್ತ್ ಪಾಠ ನನ್ನದು. ಖಂಡಿತವಾಗಿ ಅನ್ನ ಇಟ್ಟವ್ರು ಮರಿಬಾರ್ದು ಅಂತ ಹೇಳಿದ್ರು, ಅದು ಕಲ್ತ್ ಪಾಠ. ಅದು ಆ ಶ್ರೇಷ್ಠ ಗುಣ ಅವರಲ್ಲಿ ಇತ್ತು ಅದು. ಆಮೇಲೆ ಅವಷ್ಟೇ ಪಾರ್ವತಮ್ಮರು ಅಷ್ಟೇನೆ. ಅವರು ಒಂದು ಅಲ್ಲೆಲ್ಲ ನಿರ್ಮಾಪಕಿಯಾಗಿ ದರ್ಬಾರ್ ನಡೆಸಿದ್ರು. ಇಲ್ಲಿ ಬಂದ್ರೆ ಹಳ್ಳಿ ಹೆಂಗಸರು, ಒಂದು ಆ ಮನೆಯ ಹೆಂಗಸಾಗಿ ಅಲ್ಲಿ ಅಡಿಗೆ ಮಾಡ್ಕೊಂಡವ್ರು, ಬಂದವರಿಗೆ ಊಟ ಕೊಟ್ಟು ಅವರೇ ನಮಗೆ ಕಾಫಿ ತಂದು ಕೊಡೋರು. ಪಾರ್ವತಮ್ಮರನ್ನೇ ಕಾಫಿ ಕುಡೀರಿ ನೀವು ಅಂದ್ಬಿಟ್ಟು. ಇಷ್ಟೆಲ್ಲ ಒಂದು ಸರಳತೆಯಿಂದಿದ್ದವರು ರಾಜ್ಕುಮಾರ್. ಗಾಜ್ನೂರ್ ಅವ್ರಿಗೆ ಸ್ವರ್ಗ ಅದು. ಚಾಮರಾಜನಗರ ಸ್ವರ್ಗದ ಬಾಗಿಲು ಅಂತ ಕರೆದ್ರು, ಗಾಜ್ನೂರು ಸ್ವರ್ಗ ಅಂತ ಕರೆದ್ರು. ಸ್ವರ್ಗ ಅದು ನಿಜವಾಗ್ಲೂ ಸ್ವರ್ಗನೇ. ಯಾಕಂದ್ರೆ ಅಲ್ಲಿ ಅವರ ಗಾಜ್ನೂರು ಅವ್ರ ಜೀವನದಲ್ಲಿ ಹಲವು ಪ್ರಮುಖ ಘಟನೆ ಮಾಡಿದೆ. ನಂಬರ್ 1 ಅವರು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಬರುತ್ತೆ 78ನೇ ಇಸ್ವಿಲಿ, ಇಂದಿರಾ ಗಾಂಧಿ ವಿರುದ್ಧ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ನಿಂತ್ಕೋಬೇಕು ಅಂತ ಬರುತ್ತೆ. ಆ ಸಮಯದಲ್ಲಿ ಅವರು ಈ ರಾಜಕಾರಣಿ ಹೊಡೆತ ತಪ್ಪಿಸ್ಕೊಳ್ಳಕ್ಕೆ ಬಂದು ವಾಸ ಮಾಡಿದ್ದೆ ಗಾಜ್ನೂರಲ್ಲಿ. ಅಲ್ಲಿರೋದು ಯಾರಿಗೂ ಗೊತ್ತಾಗಲಿಲ್ಲ. ಗಾಜ್ನೂರಲ್ಲಿ ಒಂದು 15 ದಿವಸ ಹಾಟ್ ಮಾಡ್ಬಿಡ್ತಾರ ಅವರು. ಎಲೆಕ್ಷನ್ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಈಚೆ ಬರ್ತಾರ. ಅವಾಗ ಯಾರ ಕೇಳ್ತಾರೆ, ಯಾಕಿದ್ರೆ ಮಾಡಿದ್ರಿ ನೀವು ಅಂತ. ಅಯ್ಯಯ್ಯೋ ದೇಶ ಆಳ್ತಾರ ಇಂದಿರಾ ಗಾಂಧಿ, ಅವರನ್ನ ನಾನು ನಿಂತ್ಕೊಳಕ್ಕಾಗತ್ತೆ ನಾನು ಅಂದ್ರೆ ಅಂತರ್ವೇಶ. ನಮಗೆಲ್ಲ ರಾಜಕಾರಣ. ಇನ್ನೊಂದು ಅವ್ರ ಕುಟುಂಬದಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಆ ಸಮಯದಲ್ಲಿ ಬೇಸರವಾಗಿ ಇಲ್ಲಿ ಗಾಜ್ನೂರ್ ಬಂದು ತಂದ್ಬಿಡ್ತಾರೆ. ಯಾರಿಗೂ ಹೇಳಲ್ಲ ಅವರು, ಮನೇಲಿ ಯಾರಿಗೂ ಹೇಳಲ್ಲ. ಕಾರ್ ಡ್ರೈವರ್ನ ಕರ್ಕೊಂಡು ಇಲ್ಲಿ ಬಂದು ಇದ್ಬಿಡ್ತಾರೆ. ಅಲ್ಲಿ ಬೆಂಗಳೂರಲ್ಲಿ ಅಲ್ಲವ್ರ ಕಾಲ ಆಗುತ್ತೆ. ರಾಜ್ಕುಮಾರ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಗಾಜ್ನೂರಲ್ಲಿ ಹಾಗೆ ಹೀಗೆ ಅಂತ ಸುದ್ದಿ ಹೋಗುತ್ತೆ. ಬಟ್ ಇಲ್ಲಿ ಬಂದಿದ್ದವರು ಯಾವ್ದೊಂದು ಬೇಸರಕ್ಕೆ ಬಂದಿರ್ತಾರೆ. ಇಲ್ಲಿ ಅವ್ರ ತಾಯಿ ಇಲ್ಲಿ ಇರ್ತಾರೆ, ನೋಡಕ್ ಬಂದಿರ್ತಾರೆ. ಯಾರಾಗ ಇಮಿಡಿಯೇಟ್ ಆಗಿ ಚಂದ್ರಪ್ಪನವ್ರು ಅವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇರೋದು. ಅದು ಒಂದು ಘಟನೆ. ಆಮೇಲೆ ನೀವ್ ನೋಡಿದಂಗೆ ಯಾರೇ ಕೂಗಾಲಲ್ಲಿ ಹಾಡು, ಅದು ಚಿತ್ರೀಕರಣ ಆಗಿದ್ದೆ ತಿಗ್ನಾರೆ ಕೆರೆ ಹತ್ರ. ಗಾಜ್ನೂರಿಂದ ಇದಕ್ಕೆ ನೀವು ಕೊಂಗಳಿ ಬೆಟ್ಟಿಗೆ ಹೋಗ್ಬೇಕಾದ್ರೆ ತಿಗ್ನಾರಿ ಅಂತ ಒಂದು ಊರು ಸಿಗ್ತದೆ. ಆ ಪಕ್ಕದಲ್ಲಿ ಒಂದು ದೇವಸ್ಥಾನ ಪಕ್ಕ ಒಂದು ಕೆರೆ ಇದೆ. ಅಲ್ಲಿ ಅವರು ಎಮ್ಮೆ ಹಾಡನ್ನ ಅಲ್ಲಿ ಚಿತ್ರೀಕರಣ ಮಾಡ್ತಾರೆ. ಅದಾದ್ಮೇಲೆ ಅವರು ಅಲ್ಲಿಂದ ಹಿನ್ನೆಲೆ ಗಾಯಕರಾಗಿ ರೂಪಿಸ್ತಾರೆ. ಅದು ಒಂದು ಘಟನೆ ಆಯ್ತು. ಇನ್ನೊಂದು ಕಹಿ ಘಟನೆ ಅಂದ್ರೆ ವೀರಪ್ಪನ ಅಪಹರಣ ಆಗಿದ್ದು ಗಾಜ್ನೂರಲ್ಲಿ. ಅದೊಂದು ಕಹಿ ಘಟನೆ. ನನಗೆ ಬೇಸರ ಆಗಿದೆ. ಅಂತ ದೊಡ್ಡ ಮನೆ ಕಟ್ಟಿ ರಾಜ್ಕುಮಾರ್ ಒಂದ್ ದಿವಸ ಬಂದು ತೆಗಿಲಿಲ್ಲ. ಸ್ವಲ್ಪ ದಿನ ಕೂಡ ಅಲ್ಲಿ ಇರ್ಲಿಕ್ಕೆ ಒಂದ್ ದಿವಸ ಒಂದ್ ರತ್ತಿ ಮಾಡಲಿಲ್ಲ ಅವರು. ಒಂದು ಬಾಬಾ ಮಾನಸ ನಾಗಪ್ಪ ಅಪಹರಣ ಹೋಗುತ್ತೆ. ಅಲ್ಲಿ ಪುನಃ ವಾಪಸ್ ಇಲ್ಲಿಗೆ ಇದು ಗಾಜ್ನೂರ್ಗೆ ಬರಕ್ಕೆ ಆಗಲ್ಲ. 2002ಕ್ಕೆ ಬಂದಿದ್ದೆ ಲಾಸ್ಟ್ ಅವರು. ಮತ್ತೆ ಅವರು ಗಾಜ್ನೂರ್ಗೆ ಬರಲೇ ಇಲ್ಲ. ಆ ಗಾಜ್ನೂರ್ ನೋಡ್ಲಿ ಕೊರಗು ಅವ್ರಿಗೆ ಕಾಡ್ತಾ ಇತ್ತು. ಅವ್ರಿಗೆ ಅವರು ಸಾಯಕ್ ಮುಂಚೆನೂ ಕೇಳೋದಂತೆ, ಗಾಜ್ನೂರ್ಗೆ ಯಾವಾಗ ಕರ್ಕೊಂಡು ಹೋಗ್ತೀಯ ಅಂದ್ಬಿಟ್ಟು. ಡಾಕ್ಟ್ರಿಗೆ ಹೇಳಿದ್ದೀನಿ ಕರ್ಕೊಂಡು ಹೋಗ್ತೀನಿ, ಆಂಬುಲೆನ್ಸ್ ಮಾಡ್ತೀನಿ, ಜೊತೆಗೆ ಬರ್ಬೇಕು ಅಂತ. ಒಂದೇ ಒಂದ್ಸತಿ ಕರ್ಕೊಂಡು ಹೋಗೋ ನನ್ನ ಸುತ್ತೋದಾಗ ಅಂತ ಹೇಳಿದಂತೆ ರಾಜ್ಕುಮಾರ್. ಅವ್ರು ಗಾಜ್ನೂರ್ನ ಆಮೇಲೆ ಇಲ್ಲಿ ಎಲ್ಲ ವಿಡಿಯೋ ಮಾಡಿ ಗಾಜ್ನೂರ್ದು ಫೋಟೋಗಳು ತಗೊಂಡೋಗಿ ಅವ್ರ ಮನೆಗೆ ತಲುಪಿಸಿದಂತೆ. ಅವರು ಹೀಗಿದೆ ಗಾಜ್ನೂರ್ ಈಗ ನೋಡಿ ಅಂತ. ಅದನ್ನ ಅವಾಗ ಮೊಬೈಲ್ ಹಾಕೊಂಡು ನೋಡ್ಕೊಂಡು ಖುಷಿ ಪಡೋದಂತೆ. ಗಾಜ್ನೂರ್ ನನ್ನೂರು ಅನ್ಕೊಂಡು. ಗಾಜ್ನೂರ್ ಅವ್ರಿಗೆ ಹೃದಯ. ಅವ್ರಿಗೆ ಎಲ್ಲೇ ಅವರು ಮೈಸೂರಲ್ಲಿ ಚಿತ್ರೀಕರಣ ಆಗ್ತಿರ್ತಾರೆ. ಮೈಸೂರಲ್ಲಿ ನೀವು ನೋಡಿದ್ರೆ ಹೊಸ ಬೆಳಕು, ಹಾಲು ಜೇನಿದೆಲ್ಲ ಚಿತ್ರೀಕರಣ ಮೈಸೂರಲ್ಲಿ ಆಗಿದೆ. ಆ ಚಿತ್ರೀಕರಣ ಬಿಡುವಾದಾಗ ಇಲ್ಲಿ ಬಂದ್ಬಿಡೋರು. ಅವ್ರು ಹೆಂಗ್ ಬರ್ತಿದ್ರು ಅಂದ್ರೆ ಶುಕ್ರವಾರ ಸಾಯಂಕಾಲ ಬಂದ್ಬಿಡೋರು. ಅದ್ರ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಹೆಂಗೆ ಕಾಲ್ ಹೋದಾಗ ಯಾರು ರಾಜ್ಕುಮಾರ್ ಹೋದ್ರು ಗಾಜ್ನೂರ್ಗೆ ಅಂತ ಸುಳ್ಳು ಇಟ್ಕೊಂಡು ನಾನು ಶನಿವಾರ ತಗೊಂಡು ಬಾಣದಲ್ಲಿ ಹೊರಟೋಗ್ತೇನೆ. ಶುಕ್ರವಾರ ಬಂದು ಶುಕ್ರವಾರ ಹಾಲ್ಟ್ ನೈಟು. ಶನಿವಾರ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಫಸ್ಟ್ ಅಲ್ಲಿ ಬೀರಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದು ಸುತ್ತಮುತ್ತ ದೇವಸ್ಥಾನಗಳೆಲ್ಲ ನೋಡ್ಕೊಂಡ್ ಬಂದ್ಬಿಡೋರು ಒಂದ್ ರೌಂಡ್. ಅಸಾಧ್ಯವಾದ್ರೆ ಅವತ್ತು ರಾತ್ರಿ ಇದ್ರೆ ಹರಳುಕೋಟೆಗೆ ಬರೋದಿಲ್ಲ ಆಂಜನೇಯ ನೋಡೋದಕ್ಕೆ. ಹರಳುಕೋಟೆ ಆಂಜನೇಯ ನೋಡ್ಕೊಂಡು ವಾಪಸ್ ಹೋಗೋರು ಅವರು. ಆಮೇಲೆ ಭಾನುವಾರ ಬೆಳಿಗ್ಗೆನೂ ಇದೇ ತರ ಫಸ್ಟ್ ಬೀರಪ್ಪನ ದೇವಸ್ಥಾನ ಪೂಜೆ ಮಾಡ್ಕೊಂಡು 2 ಗಂಟೆ 3 ಗಂಟೆಗೆ ದೊಡ್ಡ ಗಾಜ್ನೂರ್ಲಿ ಸ್ಪೆಷಲ್ ಊಟ ರೆಡಿ ಮಾಡಿದ್ರು. ಭಾನುವಾರ ಇರ್ಲೇಬೇಕು ಎಲ್ಲರಿಗೂ ಸರ್. ಗೊತ್ತಾದ್ರೆ ಅಲ್ಲ ಅವ್ರ ಕಮ್ಯುನಿಟಿಯವರೆಲ್ಲ ಅವ್ರ ಸಂಬಂಧಿಕರ ಬರ್ತಿದ್ರು. ಸಂಬಂಧಿಕರು ರಾಜ್ಕುಮಾರ್ ತುಂಬಾ 100 ಜನ ಸಂಬಂಧಿಕರು ಬರೋದಲ್ಲಿ. ಹೌದು. ಒಂದು ಅಪ್ಪಾಜಿ ಮಾವ ಅನ್ಕೊಂಡ್ ಬಂದು ಅವ್ರು ಮಾತಾಡ್ಕೊಂಡ್ರು. ಸ್ಪೆಷಲ್ ಆಗಿ ಅವತ್ತು ಒಂದ್ ಎರಡು ಮರಿ ಕುಯ್ಸಿ ಅಲ್ಲಿ ಅಡಿಗೆ ಮಾಡೋರು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡ್ ಬಂದ್ರೆ ಸಾಯಂಕಾಲ ಅದಕ್ಕೆ ವಾಕಿಂಗ್. ಅದಕ್ಕೆ ಆ ವಾಕಿಂಗ್ ಟೈಮ್ ನಾವು ಹೋಗ್ತಿದ್ದೆ. ಒಂದ್ಸರಿ ಕಾಲ್ ಒಟ್ಟಾಗಿ ಹೇಳಿದ್ರು, ಬನ್ನಿ ಊಟಕ್ಕೆ. ಆಮೇಲೆ ಈ ಊಟ ನೀವ್ ಮಾಡಲ್ಲ ಅಲ್ವೇ ಅಂತ. ಇಲ್ಲ ನಾನ್ ವೆಜ್ ಊಟ ಪ್ರೀತಿ ಊಟ ನೀವ್ ಮಾಡಲ್ಲ ಅಲ್ವೇ ಅಂತ. ಇಲ್ಲ ನಾನು ಮಾಡೋದಿಲ್ಲ ಅಂತ.
ಹಾಗಾದ್ರೆ ಬನ್ನಿ ಕಾಫಿ ಕುಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವರೇ ಕಾರಿಂದ ಇರೋದು ಕಾಫಿ ಕುಡಿಸಿ ನನ್ನ ನೀವು ಹೋಗಿ ಬನ್ನಿ ಸಾಯಂಕಾಲ ಬನ್ನಿ 5 ಗಂಟೆಗೆ ನಿಮ್ಮ ಜೊತೆ ಮಾತಾಡ್ಬೇಕು ಅನ್ನೋರು. ನಾನು ಒಂದು 3 ಗಂಟೆ ವೆಯ್ಟ್ ಮಾಡಿ ಅವ್ರು 5 ಗಂಟೆಗೆ ಬಂದಾಗ ಭಾಳ ನಡೆದು ಹೋಗೋಣ ಅಂದ್ಕೊಂಡು ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ವಿ ನಾವು. ವಾಕಿಂಗ್ ಮಾಡ್ಕೊಂಡು ಆಂಜನೇಯ ದರ್ಶನ ಮಾಡ್ಕೊಂಡು ಹಿಂಗೆ ವಾಪಸ್ ಬರ್ತೀವಿ. ಇದು ಒಂದು ಪರಿಪಾಠ ಅವ್ರದ್ದು. ಸೋಮವಾರ ಮಧ್ಯಾಹ್ನ ಊಟ ಮಾಡ್ಕೊಂಡು ಮಾಮೂಲಿ ಊಟ ಮಾಡ್ಕೊಂಡು ಸೋಮವಾರ 12 ಗಂಟೆ ಬಿಟ್ಟು ಬೆಂಗಳೂರು ಹೋಗಿ ತಳ್ಕೊಂಡು ಹೋಗಿ ಅಲ್ಲಿಗೆ ಅವತ್ತು 1 ತಿಂಗಳ ರಾತ್ರಿ ಗಾದ್ನೂರು ಬಿಟ್ಟು ಅವ್ರಿಗೆ ಕ್ಲೋಸ್ ಅಲ್ಲಿಗೆ. ಪುನಃ ಇನ್ನು ಬರ್ತಿದ್ದೀನಿ ಒಂದು 1 ತಿಂಗಳು 2 ತಿಂಗಳು ಬರೋ. ಅದು ಅವ್ರ ತಾಯಿ ಇದ್ರೆ ಮಾತ್ರ ಎವ್ರಿ ಮಂತ್ ಬರೋರು ಅಲ್ಲಿಗೆ. ಬಂದು ತಾಯಿ ಜೊತೆ ಮಾತಾಡ್ಕೊಂಡು ಗಂಟೆಗಳ ಕಾಲ ಹೋಗೋರು ಅಲ್ಲಿಗೆ. ಅದು ಬಿಟ್ಟರೆ ಇಲ್ಲಿ ಮರಿಯಾಳ ಶಿವಸ್ವಾಮಿ ಅವ್ರ ತೋಟಕ್ಕೆ ಬರೋರು. ಅಲ್ಲಿ ಅವ್ರಿಗೆ ಬೆಳಿಗ್ಗೆ ಹೊತ್ತು ತಿಂಡಿ ಕಾರ್ಯ ಮಾಡೋರು ವಾಪಸ್ ಹೋಗ್ಬೇಕಾರೆ ಬೆಂಗಳೂರು ಹೋಗ್ಬೇಕಾರೆ. ಅಲ್ಲೂ ಅವ್ರ ಜೊತೆ ತಿಂಡಿ ಮಾಡೋದು ನನಗೆ ಜ್ಞಾಪಕ ಇದೆ. ಅಲ್ಲಿ ಅದೇ ಹಲಸಂದೆ ಇಡ್ಲಿ, ಹಲಸಂದೆ ಬೋಂಡ, ಚಿಬ್ಲಿ ಇಡ್ಲಿ ಅವ್ರಿಗೆ ಬಹಳ ಇಷ್ಟವಾದದ್ದು. ಅದ್ರ ಮೇಲೆ ತುಪ್ಪ ಹಾಕ್ಬೇಕು ಚೆನ್ನಾಗಿ. ನಾನು ರಾಜ್ಕುಮಾರ್, ಭಾರತಮ್ಮ, ಅವ್ರ ತಾಯಿ 4 ಜನ ಕೂತ್ಕೊಂಡು ತಿಂಡಿ ತಿಂದಿದ್ದೀವಿ ಅಲ್ಲಿ ಅವ್ರ ಮನೇಲಿ. ಇದೆಲ್ಲ ಒಂದು ಸವಿ ನೆನಪುಗಳು ಸರ್. ಇಂದು ಮರೆಯಲಾಗದೆ ಎಂತ ಗುಂಪದ್ದು ಗುರುತಿಸ್ಬಿಡೋರು. ರಾಘವೇಂದ್ರ ಟಾಕೀಸ್ ಓಪನ್ ಆಗುತ್ತೆ ಇಲ್ಲಿ ರಾಘವೇಂದ್ರ ಟಾಕೀಸ್. ಇಲ್ಲಿ ಅದಕ್ಕೆ ಮೆರವಣಿಗೆ ಅಲ್ಲಿ ಹೌದು ಎಲ್ಲಿ ಐಬಿಂದ ಬರುತ್ತೆ. ಅವರು ಬಂಗಾರಪ್ಪನವ್ರು ಇಬ್ಬರು ಜೀಪಲ್ಲಿ ಕೂತ್ಕೋತಾರೆ. ನಾನು ಗುಂಪಲ್ಲಿ ಜನಗಳ ಮುಂದೆ ಕೂತ್ಕೊಂಡು ನಾನು ರಾಜ್ಕುಮಾರ್ಗೆ ಜೈಕಾರಕ್ಕೆ ಹೋಗ್ತಾ ಇರ್ತೀನಿ. ಒಂದು ಕ್ಷಣದಲ್ಲಿ ನಂಗೂ ಅವ್ರಿಗೂ ಕಣ್ಣು ಸಂದ ಆಗುತ್ತೆ. ನಾ ಹಿಂಗೆ ಅಂದ್ಬಿಟ್ಟು ಚೆನ್ನಾಗಿದ್ದೀರಾ ಅಣ್ಣ ಅಂತಂತೀನಿ. ಅಲ್ಲಿಂದ ಅವ್ರು ನೀವು ಚೆನ್ನಾಗಿದ್ದೀರಾ ಅಂತ ಹಿಂಗಂತಾರೆ. ಇಡೀ ಜನಸ್ತೋಮ ನನ್ ಕರಿತೀನಿ ನೋಡ್ತಾರೆ ರಾಜ್ಕುಮಾರ್ ಇವನ್ ಯಾರಪ್ಪ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ರಾಘವೇಂದ್ರ ಟಾಕೀಸ್ ಓಪನ್ ಅಲ್ಲಿ ಒಳಗೆ ಹೋಗ್ತೀನಿ. ಹೋಗಿ ಅಣ್ಣ ಗುಂಪಲ್ಲಿ ನಾನು ಪತ್ತೆ ಮಾಡೋಣ ದಯ್ಯ ನಿಮ್ಮನ್ನ ಬರೆಯೋಕ್ಕಾಗುತ್ತೆ ಎಂತೆಂತ ಮಾತು ಹೇಳಿದ್ರಿ ನೀವು. ಇವತ್ತು ಬಡಿ ನೀವು ಈ ವಾರ ಬರ್ತೀನಿ ಬನ್ನಿ ಮಾತಾಡೋಣ ಅಂದ್ಬಿಟ್ಟು ಇವತ್ತು ವಾಪಸ್ ಹೋಗ್ತೇನೆ ನೀವು ಬಂದ್ಬಿಡಿ. ಇಷ್ಟು ಒಂದು ನನಗೆ ನನ್ನ ಬಗ್ಗೆ ಬಹಳ ಒಂದು ಇದು ಆತ್ಮೀಯತೆ ಇತ್ತು. ಅಷ್ಟು ದೊಡ್ಡ ಮೇರು ಪರ್ವತ ಆದ್ರು ಖಂಡಿತ ಖಂಡಿತ ಅಂತ ಸರಳ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋದ್ರಲ್ಲಿ ಅಪರೂಪ ಸರ್. ಅದು ಏರಿದವನು ಚಿಕ್ಕವನಿರಲೇಬೇಕು. ಇದು ಕವಿವಾಣಿ. ಆ ಏರಿದ ರಾಜ್ಕುಮಾರ್ ಆ ಮಟ್ಟಿಗೆ ಏರಿದ್ರು ಚಿಕ್ಕವನಾಗೇ ಇದ್ರು ಅವರು ಅಷ್ಟೇ. ಇದು ನಾ ಕಂಡುಕೊಂಡಿದ್ದೆ ಅವ್ರ ಜೊತೆಲಿ. ಈಗ ನಾ ಒಂದು ಈ ಶ್ರೀಮಂತಿಗೆ ಆಟ ಆಡೋಕೆ ನೋಡಿದಾಗ ಇವರು ರಾಜ್ಕುಮಾರ್ ಹೆಂಗಿದ್ರು ಅನ್ನೋದನ್ನ ಅವ್ರಿಗೆ ಹೇಳ್ಬೇಕು ಅನ್ಸುತ್ತೆ ಅನಿಸುತ್ತೆ. ಅಂತಹ ಮಹಾನ್ ಕಲಾವಿದರು ರಾಜ್ಕುಮಾರ್ ಅವರು. ಅದಕ್ಕಿಂತ ಹೆಚ್ಚಾಗಿ ಮಹಾನ್ ನಮ್ಮ ಮಾನವತಾವಾದಿ ಅವರು ಅಷ್ಟೇ. ಎಷ್ಟು ಚೆನ್ನಾಗಿ ಮಾತಾಡೋರು ಅಂತಂದ್ರೆ ಯಾವುದೇ ಒಂದು ಹೃದಯದ ಯಾವ ಲವಲೇಶು ಇದಿಲ್ಲ. ನೇರವಾಗಿ ಮಾತಾಡೋರು. ನೇರವಾಗಿ ಮಾತಾಡೋದ್ ಜೊತೆ ಕಾಲ ಕಳೆಯೋರು. ನಮ್ದೆಲ್ಲ ಪಕ್ಕದಾಗ ಕೂರಿಸ್ಕೊಳ್ಳೋರು. ಈ ತರ ಸಮಾನ ನಾವು ಕೂತ್ಕೊಳ್ತಾನಿಲ್ಲ ಕೆಳಗೆ ಕೂತೋದು ಇಲ್ಲ ಬನ್ನಿ ಬನ್ನಿ ಪಕ್ಕದಾಗ ಕೂತ್ಕೊಳ್ಳಿ ಬನ್ನಿ ನಾ ಯಾವ ದೊಡ್ಡ ಮನುಷ್ಯ ನೀವು ಬಂದು ಕೂತ್ಕೊಳ್ಳಿ ಬನ್ನಿ ಕರೆಯೋರು ನನಗೆ. ಇಷ್ಟೆಲ್ಲ ಒಂದು ಇದು ನಮ್ಗಿತ್ತು. ಬಟ್ ಆ ಹಳೆ ಮನೇಲಿ ನಂಗೆ ನೆನಪುಗಳು ಚೆನ್ನಾಗಿದೆ. ಹೊಸ ಮನೇಲಿ ಅಷ್ಟಿಲ್ಲ. ಹೊಸ ಮನೆ ಅವ್ರು ಇರಲಿಲ್ಲ. ಹಳೆ ಮನೇಲಿ ನಾವು ಗಂಟೆ ಮಾತಾಡಿದ್ವಿ. ಆ ಮನೆಯಲ್ಲಿ ನೆಲಸಮ ಆಗೋಯ್ತು. ಅದು ಅಲ್ಲಿ ಒಳ್ಳೊಳ್ಳೆ ಫೋಟೋ ಉಳಿತು ರಾಜ್ಕುಮಾರ್ದು. ಅದೆಲ್ಲ ನೆಲಸಮ ಆಯ್ತು. ಆಮೇಲೆ ಅಲ್ಲೇ ಅವರ ಜೀವನದ ಬಹುಭಾಗ ಕಳೆದಿದೆ ಅಲ್ಲೇ. ಅವ್ರು ಬಂದ್ರೆ ಅಲ್ಲೇ ಮನೆ ನೋಡಿದ್ರೆ ನೆನ್ತಿದ್ರು ನೀವು. ಒಂದು ಸಾಮಾನ್ಯ ಹಳ್ಳಿ ಮನೆ ಅದು. ಹಳ್ಳಿ ಮನೇಲಿ ಅವ್ರು ರಾಜ್ಕುಮಾರ್ ವಾಸ ಮಾಡೋರು. ಈ ವ್ಯಕ್ತಿ ಇಂಥ ಮನೆಯಲ್ಲ ಅಂತ ಅನ್ಸುತ್ತೆ ನಮ್ಗೆ. ನೋಡಿ ಸರ್, ಅದಕ್ಕೇನೆ ಸರ್ ಯಾವತ್ತೂ ಕೂಡ ರಾಜ್ಕುಮಾರ್ ಒಂದು ಯಾಕೆ ಎಲ್ಲರಿಗೂ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಹೌದು ಬಂದ ಆದಿಯನ್ನ ಎಂದಿಗೂ ಆತಿಥ್ಯ ಹಾಗೆ ಇತ್ತು. ಬಂದವ್ರ ಮನೆ ಊಟ ಮಾಡ್ತಾರೆ ಬಂದ್ರು ಇವತ್ತು ಊಟ ಮಾಡ್ಲ ಅಂದ್ರೆ ಎಳ್ನೀರ ಕೊಟ್ಟು ಕಳ್ಸೋರು ಅವರು. ನೀವು ಬಂದವ್ರು ಹಂಗೆ ಹೋಗ್ಬಾರ್ದು ನೀವು ಅಂತ ಅಂದ್ಬಿಟ್ಟು. ಎಷ್ಟು 100 ಜನ ಬರೋರು ಸರ್ ಅವರು. ಈ ಭಾನುವಾರ ಬಂದ್ಬಿಡ್ತು ಅಂತಂದ್ರೆ ಈ ನಾನ್ ವೆಜ್ ಊಟದ ನೆಪದಲ್ಲಿ ಸುಮಾರು ಜನ ಬಂದು ಸೇರ್ಕೊಳ್ಳೋರು ಅಲ್ಲಿ. ಬಂದು ಅಲ್ಲಿ ಅವ್ರ ಮನೇಲಿ ದೊಡ್ಡದಾಗಿ ದೊಡ್ಡ ಗಾಂಜಿರ್ಲೆ ಒಂದು ಮಂಡಸ್ವಾಮಿ ದೇವಸ್ಥಾನ ಇದೆ. ಅದ್ರ ಹಿಂಭಾಗ ಒಂದು ಪೆಂಡಲ್ ಹಾಕ್ಬಿಟ್ಟು ಅಲ್ಲಿ ಅಡಿಗೆ ಮಾಡ್ಸೋರು ಅವರು. ಮಾಡಿಸಿ ಎಲ್ಲ ಜೊತೆ ಊಟ ಮಾಡ್ಕೊಂಡು ಇವರು ಹೋಗಿ ಅಣ್ಣವ್ರು ಬಂದ್ರೆ ಸಡಗರ ಊರೇ ಸಡಗರ ಆಗ್ತಿತ್ತು. ಆಮೇಲೆ ಅಲ್ಲಿ ಯಾರು ಜಾಸ್ತಿ ಬಂದು ಅವ್ರನ್ನ ಕಾಡ್ತಿರ್ಲಿಲ್ಲ ಅವರು. ಯಾಕಂದ್ರೆ ಬರ್ತಾರಲ್ಲ ನಮ್ಮೂರು ಹೊರ್ತಾನೆ ಏನೋ ನೆಪದಲ್ಲಿ ಯಾರು ಬಂದು ಕಾಡ್ತಿರ್ಲಿಲ್ಲ. ನಾವ್ ಇಲ್ಲಿಂದ ಏನ್ ಹೋಗ್ತಿದ್ವಿ ನಾವುಗಳ ಅವ್ರ ಜೊತೆ ಮಾತಾಡ್ಬೇಕಷ್ಟೇ. ಅದೆಲ್ಲ ಅವರ ದೊಡ್ಡ ಗುಣ ಅಷ್ಟೇ ಸರ್. ಇಲ್ಲಿ ತನಕ ಅಣ್ಣವ್ರ ಬಗ್ಗೆ ನಿಮ್ಮ ಒಡನಾಟದ ಪ್ರೀತಿ ಅವರಲ್ಲಿದ್ದಂತ ಮೌಲ್ಯಗಳನ್ನ ತಿಳಿಸ್ಕೊಟ್ಟು ನಮ್ಮ ಜನತೆಗೂ ಕೂಡ ಇವತ್ತು ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನೀವು ಚಾಮರಾಜನಗರ ಜನತೆ ಪರವಾಗಿ ಅಣ್ಣವರ ಅಭಿಮಾನ ದೇವರುಗಳ ಪರವಾಗಿ ನಿಮ್ಗೆ ಹಾಗೂ ನಮ್ಮ ವಾಹಿನಿ ಪರವಾಗಿ ಅವಕಾಶ ಕೊಟ್ಟಿದ್ದೀರಿ ನೀವು.